ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ತರಗತಿಗೆ ಸ್ವಾಗತಗಳನ್ನು ಕೋರ್ತಾ, ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿ ಒಳಗೆ ಯಾವ ಪಾಠದ ಬಗ್ಗೆ ಅಧ್ಯಯನ ಮಾಡ್ತಾ ಬರೋಣಪ್ಪ ಅಂತಂದ್ರೆ, ಮೊದಲನೇದಾಗಿ 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಗ 2ರಲ್ಲಿ ಬರ್ತಕ್ಕಂಥ ಅಂಟಾರ್ಟಿಕಾ ಅಂತಕ್ಕಂಥ ಒಂದು ಖಂಡದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಈ ಒಂದು ತರಗತಿ ಮೂಲಕ ಮಾಡ್ತಾ ಹೋಗೋಣ. ಅದಕ್ಕಿಂತಲೂ ಮುಂಚೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ಇದೇ ರೀತಿ ವಿಡಿಯೋ ಪಾಠಗಳು ನಿಮ್ಗೆ ಬೇಕಾಗಿದ್ದಪ್ಪ ಅಂತಂದ್ರೆ ನಮ್ಮ ಚಾನಲ್ ಆಗಿರ್ತಕ್ಕಂಥ ಸಾಹಿತ್ಯ ಸಂಗಾತಿ ಅಂತಕ್ಕಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ಮೂಲಕ ಬರತಕ್ಕಂಥ ಎಲ್ಲ ವಿಡಿಯೋ ಪಾಠಗಳನ್ನು ದಯವಿಟ್ಟು ತಾವು ವೀಕ್ಷಿಸಿ ತಮ್ಮ ಜ್ಞಾನವನ್ನು ವೃದ್ಧಿಗೊಳಿಸ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ತರಗತಿಯೊಳಗೆ ನಾವು ಏನು ಮಾಡೋಣಪ್ಪ ಅಂತಂದ್ರೆ, 7ನೇ ತರಗತಿಯ ಅಂಟಾರ್ಟಿಕಾ ಅಂತಕ್ಕಂಥ ಒಂದು ಪಾಠದ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗೋಣ. ತಮಗೆಲ್ಲ ಗೊತ್ತಿರುವ ಹಾಗೆ ಭೂಗೋಳ ವಿಭಾಗದಲ್ಲಿ ಬರ್ತಕ್ಕಂಥ ಈ ಅಂಟಾರ್ಟಿಕಾ ಅಂತಕ್ಕಂಥ ಒಂದು ಪಾಠವನ್ನು ನಾವು ಇವತ್ತೇನು ಮಾಡೋಣಪ್ಪ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಧ್ಯಯನ ಮಾಡ್ತಾ ಬರೋಣ. ಈ ಅಂಟಾರ್ಟಿಕಾ ಖಂಡದೊಳಗೆ ಏನೇನು ತಿಳ್ಕೊತೀವಪ್ಪ, ಈ ಪಾಠದೊಳಗೆ ಏನೇನು ನೋಡ್ತೀವಪ್ಪ ಅಂತಂದ್ರೆ, ಮೊದಲನೇದಾಗಿ ಅದರ ಭೌಗೋಳಿಕ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶಗಳಾಗಿರ್ಬೋದು. ಅಂದರೆ ಆ ಅಂಟಾರ್ಟಿಕಾ ಖಂಡ ಅಕ್ಷಾಂಶ ಮತ್ತು ರೇಖಾಂಶಿಕವಾಗಿ ಯಾವ ರೇಖಾಂಶ ಮತ್ತು ಅಕ್ಷಾಂಶದಲ್ಲದ, ಆಮೇಲೆ ಅದರ ಸ್ಥಾನ ಏನು, ಅದರ ವಿಸ್ತೀರ್ಣ ಏನು, ಮತ್ತು ಭೌಗೋಳಿಕ ಸನ್ನಿವೇಶ ಅಂದರೆ ಅಂಟಾರ್ಟಿಕಾ ಖಂಡವನ್ನು ಸುತ್ತುವರೆದಿರ್ತಕ್ಕಂಥ ಸಮುದ್ರಗಳು ಯಾವ್ಯಾವು, ಸಾಗರಗಳು ಯಾವ್ಯಾವು, ಆಮೇಲೆ ಅಲ್ಲಿರ್ತಕ್ಕಂಥ ಪ್ರಾಕೃತಿಕ ವಿಭಾಗಗಳು ಯಾವ್ಯಾವು, ಆಮೇಲೆ ಅಲ್ಲಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಯಾವುವು, ಅಲ್ಲಿ ಇರ್ತಕ್ಕಂಥ ಖನಿಜ ಸಂಪನ್ಮೂಲಗಳು ಯಾವುವು, ಕೈಗಾರಿಕೆಗಳು ಯಾವುವು, ಅಲ್ಲಿ ಜನಸಂಖ್ಯೆ ಯಾವ ರೀತಿ ಅದ, ಜನಸಾಂದ್ರತೆ ಯಾವ ರೀತಿ ಅದ, ಆಮೇಲೆ ಹಲವಾರು ಕೈಗಾರಿಕೆಗಳು ಯಾವ ರೀತಿಯಲ್ಲಿ ಸ್ಥಾಪನೆ ಆಗಿದಾವ, ಆಮೇಲೆ ಅಲ್ಲಿರ್ತಕ್ಕಂಥ ಸಂಶೋಧನಾ ಕೇಂದ್ರಗಳು, ಈ ರೀತಿ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಖಂಡದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವೇನು ಮಾಡೋಣಪ್ಪ ಅಂತಂದ್ರೆ ಈ ಒಂದು ಪಾಠದ ಮೂಲಕ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಈ ಒಂದು ತರಗತಿಯನ್ನು ಆರಂಭ ಮಾಡೋಣ. ಓಕೆ, ಮೊದಲನೇದಾಗಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಅಂಟಾರ್ಟಿಕಾ ಖಂಡದ ಬಗ್ಗೆ ಸ್ವಲ್ಪ ಅದರ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಪಾಠವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ತಮಗೆಲ್ಲರಿಗೂ ನಾ ಏನು ಮಾಡ್ತೀನಿಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳನ್ನು ಹೇಳ್ಕೊಡ್ತೀನಿ. ಏನಪ್ಪ ಅಂತಂದ್ರೆ, ನಮಗೆಲ್ಲರಿಗೂ ಭೂಗೋಳವನ್ನು ಅಧ್ಯಯನ ಮಾಡಬೇಕಾದ್ರೆ 2 ಅಂಶಗಳು ನಮ್ಗೆ ಏನಾಗಬೇಕಪ್ಪ ಅಂತಂದ್ರೆ ಸದಾ ನೆನಪಿನಲ್ಲಿರಬೇಕಾಗ್ತದೆ. ಅವು ಯಾವಪ್ಪ ಅಂತಂದರೆ, ಒಂದನೇದು ಅಕ್ಷಾಂಶ ಏನು ಅಕ್ಷಾಂಶ ಮತ್ತು ರೇಖಾಂಶ. ಅಕ್ಷಾಂಶ ಮತ್ತು ರೇಖಾಂಶ ಈ 2 ಅಂಶಗಳು ಏನಾಗಬೇಕಪ್ಪ ಅಂತಂದ್ರೆ ನಮ್ಗೆ ಈ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂಥ ಪಾಠಗಳನ್ನು ಅಧ್ಯಯನ ಮಾಡಕತ್ತಪ್ಪ ಅಂತಂದ್ರೆ ಈ 2 ವಿಷಯಗಳು ನಮ್ಗೆ ಗೊತ್ತಿರ್ಬೇಕು. ಏನು ಒಂದನೇದು ಏನಪ್ಪ ಅಂತಂದ್ರೆ ಅಕ್ಷಾಂಶ. ಅಕ್ಷಾಂಶ ಅಂದ್ರೆ ಏನು ತಮಗೆಲ್ಲ ಗೊತ್ತಿರುವ ಹಾಗೆ ಇದನ್ನು ಗೋಳ ತಿಳ್ಕೊರ್ನು ಅಥವಾ ಗ್ಲೋಬ್ ತಿಳ್ಕೊರ್ನು ನಾನು ಹೇಳಿದ್ದು ನಿಮ್ಗೆ. ಅಕ್ಷಾಂಶ ಅಂತಂದ್ರೆ ಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಅಡ್ಡಲಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಅಂತ ಕರೀತಾರೆ ಅಂತ ನಾವು ನೋಡ್ತಾ ಬರೋಣ. ಏನು ಮಾಡೋಣಪ್ಪ ಅಂತಂದ್ರೆ, ಈ ಗೋಳ ಅಥವಾ ಗ್ಲೋಬ್ ಅಂತ ತಗೊಂಡಾಗ ನಾವು ಯಾವ ದಿಕ್ಕನ್ನು ಗುರುತಿಸ್ತಾ ಅಂತಂದ್ರೆ, ಮೇಲಕ್ಕೆ ಉತ್ತರ ದಿಕ್ಕನ್ನು ಗುರುತಿಸ್ತೀವಿ, ಕೆಳಗಡೆ ದಕ್ಷಿಣ ದಿಕ್ಕನ್ನು ಗುರುತಿಸ್ತೀವಿ, ಆಮೇಲೆ ಈ ಸೈಡ್ ಬಂದಾಗ ಪೂರ್ವ ದಿಕ್ಕನ್ನು ಗುರುತಿಸ್ತೀವಿ, ಈ ಕಡೆ ಬಂದಾಗ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಪಶ್ಚಿಮ ದಿಕ್ಕನ್ನು ಅಂತೇಳಿ ನಾವು ಆ ಭೂಗೋಳವನ್ನು ಅಧ್ಯಯನ ಮಾಡಬೇಕಾದ್ರೆ ಅದು ಯಾವುದೇ ಮ್ಯಾಪ್ ಇರ್ಬೋದು ಅಥವಾ ಗ್ಲೋಬ್ ಇರ್ಬೋದು, ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಪ್ರಕಾರವಾಗಿ ನಾವು ದಿಕ್ಕುಗಳನ್ನು ಗುರುತ ಮಾಡ್ತೀವಿ. ಹೌದಾ, ನಾವೇನು ಹೇಳತ್ತೀವಿ ಅಕ್ಷಾಂಶ. ಅಕ್ಷಾಂಶ ಅಂದ್ರೆ ಭೂಗೋಳದ ಮೇಲೆ ಅಡ್ಡಲಾಗಿರ್ಬೇಕು. ಯಾವ ರೀತಿ ಅಡ್ಡಿರ್ಬೇಕು, ಈ ರೀತಿ ಏನು ಮಾಡಿದಾರಪ್ಪ ಅಂತಂದ್ರೆ ಭೂಗೋಳದ ಮೇಲೆ ಅಡ್ಡ ಕಾಲ್ಪನಿಕ ರೇಖೆಗಳನ್ನ ಹೇಳಿದಾರೆ. ಅವಕ್ಕೆ ಏನಂತ ಕರಿತೀವಿ ನಾವು ಅಕ್ಷಾಂಶ ಅಂತ ಕರಿತೀವಿ. ಅಕ್ಷಾಂಶ ಈ ರೀತಿ ಗೋಳದ ಮೇಲೆ ಅಡ್ಡ ರೇಖಾ ಕಾಣಕತ್ತು ಅಂದ್ರೆ ಅದಕ್ಕೆ ಏನ್ಬೇಕು ನಾವು ಅಕ್ಷಾಂಶ ಅಂತ ಕರಿಬೇಕು. ಇನ್ನು ರೇಖಾಂಶ ಅಂದ್ರೆ ಏನ, ಇದೇ ರೀತಿ ಗೋಳದ ಮೇಲೆ ಏನು ಹಾಕೋಪ್ಪ ಅಂದ್ರೆ ಸಪ್ರೇಟ್ ಇರಂಗಿಲ್ಲ, ಮತ್ತು ಇದು ಒಂದೇ ಥರ ಇರ್ತೈತೆ. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ ಮತ್ತು ಇದು ಪಶ್ಚಿಮ. ಅಕ್ಷಾಂಶ ಅಂದ್ರೆ ಅಡ್ಡಿರ್ತಾವೆ, ರೇಖಾಂಶ ಅಂದ್ರೆ ಏನಿರ್ತಾವೆ ಉದ್ದಿರ್ತಾವೆ. ಇಲ್ಲೇನಿರ್ತೈತೆ ಅಂದ್ರೆ ಭೂಗೋಳದ ಮೇಲೆ ಉತ್ತರದಿಂದ ದಕ್ಷಿಣವಾಗಿ ನೀಳವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವೇನಂತ ಕರಿತೀವಿ ರೇಖಾಂಶಗಳು ಅಂತ ಕರಿತೀವಿ. ಏನಂತ ಕರಿತೀವಿ ರೇಖಾಂಶಗಳು. ನಮ್ಗೆ ಗೊತ್ತಿರ್ಬೇಕು. ಅಕ್ಷಾಂಶ ಅಂದ್ರೆ ಒಟ್ಟ ನೆನಪಿಟ್ಕೊಡ್ದು ಏನಪ್ಪ ಅಂತಂದ್ರೆ ಭೂಗೋಳ ಗೋಳ ಅಂದ್ರೆ ಗ್ಲೋಬ್ ಮೇಲೆ ಏನಿರ್ಬೇಕಪ್ಪ ಅಂತಂದ್ರೆ ಅಡ್ಡಗೆರೆ ಇರ್ಬೇಕು. ಈ ರೀತಿ ಅಡ್ಡಗೆರಿದ್ದು ಅಂದ್ರೆ ಅದು ಅಕ್ಷಾಂಶ, ಉದ್ದಗೆರಿದ್ದು ಅಂದ್ರೆ ರೇಖಾಂಶ. ಇಷ್ಟು ನೆನಪಿದ್ರೆ ಸಾಕು. ಹೌದಾ, ಇಷ್ಟಿದ್ದಪ್ಪ ಅಂತಂದ್ರೆ ನಾವು ಏನು ಮಾಡ್ಬೋದು ಅಂದ್ರೆ ಭೂಗೋಳವನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲೂ ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳು ಅಂಟಾರ್ಟಿಕಾ ಪಾಠವನ್ನು ಓದೋದು ನಾವು ಕೂಡ ಏನಾಗ್ತೈತಪ್ಪ ಅಂದ್ರೆ ನಮಗೆ ಸಹಾಯವನ್ನು ಮಾಡ್ತಾವೆ. ಅದು ಹೆಂಗಂತೇಳಿ ಮುಂದೆ ಹೇಳ್ತೀನಿ.
ಇಲ್ಲಿ ಒಂದೇದು ಏನೈತಪ್ಪ ಅಂತಂದ್ರೆ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ ಅಂತ ಐತಿ. ಏನೈತಪ್ಪ ಅಂತಂದ್ರೆ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ ಅಂತ ಐತಿ. ಮೊದಲನೇದಾಗಿ ಏನು ಮಾಡೋಣಪ್ಪ ಅಂತಂದ್ರೆ ಅಂಟಾರ್ಟಿಕ್ ಖಂಡದ ಸ್ಥಾನವನ್ನು ನೋಡೋಣ. ಅಂದ್ರೆ ಅದು ಅಕ್ಷಾಂಶ ಮತ್ತು ರೇಖಾಂಶಿಕವಾಗಿ ಯಾವ ಸ್ಥಾನದಲ್ಲಿ ಐತಿ ಅನ್ನೋದು ನೋಡೋಣ. ಇಲ್ಲಿ ಏನು ಕೊಟ್ಟರು 1ನೇ ಪಾಯಿಂಟ್, ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ. ಇಲ್ಲಿ ಒಂದು ಹೊಸ ಪದ ಬಂದೈತಿ. ದಕ್ಷಿಣ ಅಂದ್ರೆ ನಿಮ್ಗೆ ಗೊತ್ತೈತಿ, ದಕ್ಷಿಣ ಅಂದ್ರೆ ದಿಕ್ಕು, ಹೌದಾ. ಇನ್ನು ಇಲ್ಲಿ ಒಂದು ಹೊಸ ಪದ ಬಂದೈತಿ, ಧ್ರುವ ಅಂತೇಳಿ. ಧ್ರುವ ಅಂದ್ರೆ ಏನು? ಧ್ರುವ ಅಂದ್ರೆ ಏನಪ್ಪ ಅಂತಂದ್ರೆ ತುದಿ. ಏನಂತ ಕರಿತೀವಿ? ತುದಿ ಅಂತ ಕರಿತೀವಿ ನಾವು. ಧ್ರುವ ಅಂದ್ರೆ ತುದಿ. ಯಾವ ತುದಿ? ಭೂಗೋಳ, ಗ್ಲೋಬದ ಏನು ನಾವು ಗ್ಲೋಬ್ ನೋಡ್ತೀವಲ್ಲ ಅದರ ದಕ್ಷಿಣ ತುದಿ. ದಕ್ಷಿಣದ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ. ಭೂಖಂಡ ಅಂದ್ರೆ ಖಂಡ, ಹೌದಾ. ಭೂ ಪ್ರದೇಶವನ್ನು ಭೂಖಂಡ ಅಂತ ಕರಿತೀವಿ. ಇನ್ನು ದಕ್ಷಿಣ ಧ್ರುವ ಅಂದ್ರೆ ಯಾವುದು? ಇಲ್ಲಿ ನೋಡ್ಬೋದು ನಾವು. ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಗೋಳದ ಒಂದು ಚಿತ್ರವನ್ನು ಹಾಕಿದ್ದೀವಿ. ಇದಕ್ಕೆ ದಿಕ್ಕನ್ನು ಗುರುತಿಸೋಣ. ಮೇಲೆ ಯಾವ ದಿಕ್ಕು? ಉತ್ತರ ದಿಕ್ಕು. ಕೆಳಗಡೆ ಬಂದ್ರೆ ದಕ್ಷಿಣ ದಿಕ್ಕು. ಈ ಕಡೆ ಬಂದರೆ ಯಾವ ದಿಕ್ಕಿದು? ಪೂರ್ವ ದಿಕ್ಕು. ಇನ್ನು ಈ ಕಡೆ ಬಂದರೆ ಏನಪ್ಪ ಅಂತಂದ್ರೆ ಪಶ್ಚಿಮ ದಿಕ್ಕು, ಹೌದಾ. ಅಲ್ಲೇನು ಹೇಳ್ತಾರೆ ಅವರು? ದಕ್ಷಿಣದ ಧ್ರುವ. ದಕ್ಷಿಣ ಧ್ರುವ ಅಂದ್ರೆ ತುದಿ. ದಕ್ಷಿಣ ತುದಿ ಅಂದರೆ ಯಾವುದು? ಈ ರೀತಿ ಇಲ್ಲಿ ಕಾಣೋದಿಲ್ವಾ? ಇದು ಏನು ಬಿಳಿ ಕಲರ್ ಕಾಣಕತ್ತಿಲ್ಲ, ಇದೇನಪ್ಪ ಅಂತಂದ್ರೆ ಇದು ಅಂಟಾರ್ಟಿಕಾ ಖಂಡ. ಅದು ಕಲರ್ ಯಾಕೆ ಬಿಳಿದೈತಿ ಅಂತ ಕೇಳ್ಬೋದು ನೀವು. ಏನಾಗೈತಪ್ಪ ಅಂತಂದ್ರೆ ಇಲ್ಲಿ ಸೌತ್ ಅಮೇರಿಕಾ ಐತಿ, ನಾರ್ತ್ ಅಮೇರಿಕಾ ಐತಿ, ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಅಂತ ಕರಿತೀವಿ. ಇಲ್ಲಿ ಏನೈತಿ ಅಂದ್ರೆ ಆಫ್ರಿಕಾ ಖಂಡ ಐತಿ, ಇಲ್ಲಿ ಯುರೋಪ್ ಖಂಡ ಐತಿ, ಇಲ್ಲಿ ಏಷ್ಯಾ ಖಂಡ ಐತಿ, ಇಲ್ಲಿ ಆಸ್ಟ್ರೇಲಿಯಾ ಖಂಡ ಐತಿ. ಇಲ್ಲಿ ಬೇರೆ 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 ಕಲರ್ಗಳಿಂದ ಗುರುತ ಮಾಡಿದೆವು. ಆದ್ರೆ ಈ ಅಂಟಾರ್ಟಿಕಾ ಖಂಡವನ್ನು ನಾವು ಯಾಕೆ ಬಿಳಿ ಕಲರಲ್ಲಿ ಗುರುತ ಮಾಡಿದೆವು ಅಂತೇಳಿ ತಮಗೆ ಪ್ರಶ್ನೆ ಬಂದಿರ್ಬೋದು. ಅದನ್ನೇನು ಮಾಡ್ತೀನಪ್ಪ ಅಂತಂದ್ರೆ ನಾವು ಮುಂದಿನ ವಿಚಾರಗಳನ್ನು ತಿಳಿಸ್ತಾ ಬರ್ತಾ ಅಲ್ಲಿ ನಾವು ಪ್ರಾಕೃತಿಕ ಲಕ್ಷಣಗಳನ್ನು ಏನು ನೋಡ್ತೀವಲ್ಲ ಆವಾಗ ನಿಮ್ಗೆ ಈ ಒಂದು ವಿಷಯದ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ನಮ್ಮ ಮೊದಲನೇ ಪಾಯಿಂಟ್ ಏನೈತೆ ಅಂದ್ರೆ ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ. ಯಾವ ಧ್ರುವ ಇದು? ದಕ್ಷಿಣ ಧ್ರುವ ಸುತ್ತಮುತ್ತ ಏನಾಗಿತ್ತಪ್ಪ ಅಂತಂದ್ರೆ ಈ ಒಂದು ಅಂಟಾರ್ಟಿಕಾ ಖಂಡ ಸುತ್ತುವರೆದಿರೋದನ್ನು ನಾವು ನೋಡ್ತೀವಿ. ಇಲ್ಲಿ ನೋಡ್ಬೋದು ನೀವು, ದಕ್ಷಿಣ ತುದಿ ಸುತ್ತ ಏನಾಗಿತ್ತಪ್ಪ ಅಂತಂದ್ರೆ ಈ ಒಂದು ಅಂಟಾರ್ಟಿಕಾ ಖಂಡ ಸುತ್ತುವರೆದಿದ್ದನ್ನು ನಾವು ನೋಡ್ತೀವಿ. ಇನ್ನು ಎರಡನೇ ಪಾಯಿಂಟ್ ಏನೈತಿ ಇಲ್ಲಿ, ಅಂಟಾರ್ಟಿಕಾ ವೃತ್ತ ಅಥವಾ 66 ಡಿಗ್ರಿ 30 ನಿಮಿಷ ದಕ್ಷಿಣ ಅಕ್ಷಾಂಶದೊಳಗೆ ಹರಡಿದೆ. ಇಲ್ಲಿ ಬತ್ ನೋಡ್ರಿ ಅಕ್ಷಾಂಶ. ಅಕ್ಷಾಂಶ ಅಂದ್ರೆ ಏನು? ಅಡ್ಡಗೆರೆ. ಇಲ್ಲಿ ಕಾಣತ್ತವ, ಇಲ್ಲೊಂದು ಅಡ್ಡಗೆರೆ ಐತಿ, ಇದ್ರ ಮೇಲೆ ಹಾದೋಗಿತ್ತು ನೋಡ್ರಿ, ದಿಮ್ಮ ಕಾಣಕತ್ತೈತಿ. ಆಮೇಲೆ ಇಲ್ಲೊಂದು ಅಡ್ಡಗೆರೆ ಐತಿ, ಹೌದಾ. ಇಲ್ಲೊಂದು ಅಡ್ಡಗೆರೆ ಐತಿ, ಆಮೇಲೆ ಇಲ್ಲೊಂದು ಅಡ್ಡಗೆರೆ ಐತಿ, ಆಮೇಲೆ ಇಲ್ಲೊಂದು ಅಡ್ಡಗೆರೆ ಐತಿ, ಆಮೇಲೆ ಇಲ್ಲೊಂದು ಅಡ್ಡಗೆರೆ ಐತಿ. ಇನ್ನು ಇಲ್ಲಿ ಕೆಳಗೆ ಒಂದಿರ್ತೈತಿ, ಲಾಸ್ಟ್ ಒಂದು ಕಾಣಕತ್ತೈತಿಲ್ಲ ಎಂಡ್, ಇದು ಒಂದು ಅಕ್ಷಾಂಶನ. ಇಲ್ಲಿ ಐತ್ಲ, ಇದು ಒಂದು ಅಕ್ಷಾಂಶನ. ಏನಾಗಿರ್ತೈತಪ್ಪ ಅಂತಂದ್ರೆ ಈ ಅಕ್ಷಾಂಶ ರೌಂಡ್ ಸುತ್ತಿರ್ತೈತಿ. ಇವು ಕೂಡ ಏನಾಗಿರ್ತಾವೆ? ಪೂರಾ ಗೋಳ ಸುತ್ತಿರ್ತಾವೆ, ಹೌದಾ. ನೋಡಕಟ್ಟೆ ಹೆಂಗೆ ಕಾಣಕತ್ತಾವ, ಆದರೆ ಇದೇನಾಗಿರ್ತೈತಿ? ಪೂರಾ ಗೋಳವನ್ನು ಸುತ್ತುವರೆದಿರ್ತಾವೆ, ಹೌದಾ. ಅಲ್ಲೇನು ಹೇಳ್ತಾರೋ ಅಂಟಾರ್ಟಿಕಾ ವೃತ್ತ. ಇದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಇದೇನು ಲಾಸ್ಟ್ ಕಾಣಕತ್ತೈತ್ಲ ಈ ಒಂದು ಅಕ್ಷಾಂಶ ಐತ್ಲ, ಇದಕ್ಕೆ ಅಂಟಾರ್ಟಿಕಾ ವೃತ್ತ ಅಂತ ಕರಿತೀವಿ. ಇಲ್ಲಿ ಮ್ಯಾಗಿನಕ್ಕೆ ಏನಂತ ಕರಿತೀವಿ ನಾವು? ಆರ್ಕಟಿಕ್ ವೃತ್ತ ಅಂತ ಕರಿತೀವಿ. ಏನು? ಆರ್ಕಟಿಕ್ ವೃತ್ತ ಅಂತ ಕರಿತೀವಿ, ಹೌದಾ. ಅದೇನು ಹೇಳ್ತಾರೆ ಅವರು? ಅಂಟಾರ್ಟಿಕಾ ವೃತ್ತ ಅಥವಾ 66 ಡಿಗ್ರಿ 30 ನಿಮಿಷ ದಕ್ಷಿಣ ಅಕ್ಷಾಂಶದೊಳಗೆ ಹರಡಿದೆ. ಅಕ್ಷಾಂಶಿಕವಾಗಿ ಅಂಟಾರ್ಟಿಕಾ ಖಂಡ ಯಾವ ಒಂದು ಅಕ್ಷಾಂಶದೊಳಗೆ ಹರಡಿದಪ್ಪ ಅಂತಂದ್ರೆ 66 ಡಿಗ್ರಿ 30 ನಿಮಿಷ ದಕ್ಷಿಣ ಅಕ್ಷಾಂಶದೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಈ ಒಂದು ಅಂಟಾರ್ಟಿಕಾ ಖಂಡ ನಮಗೆ ನೋಡಕ್ಕೆ ಸಿಗ್ತದ, ಹೌದಾ. ಇಲ್ಲೇನು ಮಾಡಿದ್ವಪ್ಪ ಅಂತಂದ್ರೆ ನಾವು ಈ ಒಂದು ಅಡ್ಡದಾಗೇನು ಗೆರೆ ಐತಿ ಅದಕ್ಕೇನಂತ ಕರಿತೀವಿ ನಾವು? ದಕ್ಷಿಣ ಧ್ರುವ ಅಥವಾ ಅಂಟಾರ್ಟಿಕಾ ವೃತ್ತ ಅಂತ ಕರಿತೀವಿ. ಇಲ್ಲಿ ಏನಾಗೈತೆ ಅಂದರೆ ಈ ಒಂದು ಖಂಡ ವಿಸ್ತರಣೆಯನ್ನು ಹೊಂದೈತಿ. ನೋಡ್ಬೋದು ಪೂರ ದಕ್ಷಿಣದ ತುದಿಗೆ ಏನಾಗೈತಪ್ಪ ಅಂತ ನಮಗೆ ವೈಟ್ ಕಾಣಕತ್ತೈತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಂಟಾರ್ಟಿಕಾ ಖಂಡ ಅಂತ ಕರಿತೀವಿ. ಇನ್ನು ಇದು ಗೋಳದ ನೀಳೆ ನೋಟ ಆಯ್ತು. ಇನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಕೆಳಗಿನ ಅಂಟಾರ್ಟಿಕಾದ ಕೆಳಗಿನ ಭಾಗವನ್ನು ಏನು ಮಾಡಿದ್ರು ನಮ್ಗೆ ಇಲ್ಲಿ ಕೊಟ್ಟರೆ ನೋಡ್ಬೋದು ನೀವು. ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಈ ಒಂದು ಅಕ್ಷಾಂಶ ನಮಗೇನಾಗೈತಿ ಇಲ್ಲಿ ರೌಂಡ್ ಹೊಡೆದು ಕಾಣತೈತಿ. ಹಿಂಗೆ ಇವೇನಾಗಿರ್ತಾವ ಅಂತಂದ್ರೆ ಈ ರೀತಿ ಅಕ್ಷಾಂಶಗಳು ಗೋಳವನ್ನು ಸುತ್ತುವರಿರ್ತಾವೆ. ಇವು ಅಡ್ಡ ರೇಖೆಗಳು, ಹೌದಾ. ಇವೇನಾಗಿರ್ತಾವಪ್ಪ ಅಂತಂದ್ರೆ ಇದೇ ರೀತಿಯಾಗಿ ನಮ್ಗೆ ಗೋಳವನ್ನು ಸುತ್ತುವರೆದಿರ್ತಾವೆ, ಹೌದಾ. ಲಾಸ್ಟ್ ಇದೇನಾಗಿತ್ತಪ್ಪ ಅಂತಂದ್ರೆ ದಕ್ಷಿಣಕ್ಕೆ, ಇದು ದಕ್ಷಿಣ ದಿಕ್ಕಿದ್ದು. ದಕ್ಷಿಣಕ್ಕೆ ಏನಾಗೈತೆ ಅಂದ್ರೆ ಈ ಒಂದು ಅಕ್ಷಾಂಶದ ಸುತ್ತುವರೆದಿರ್ತಕ್ಕಂಥ ಖಂಡ ಅಂತೇಳಿ ನಾವೇನು ಮಾಡ್ತೀವಿ? ಅಂಟಾರ್ಟಿಕಾ ಖಂಡವನ್ನು ನೋಡ್ತಾ ಬರ್ತೀವಿ. ಇನ್ನು ಮೂರನೇ ಪಾಯಿಂಟ್ ಏನೈತಿ? ಉತ್ತರದ ಆರ್ಕಟಿಕ್ ಸಾಗರಕ್ಕೆ ವಿರುದ್ಧ ದಿಕ್ಕಿನಲ್ಲಿದೆ. ಉತ್ತರದ ಆರ್ಕಟಿಕ್ ಸಾಗರದ ವಿರುದ್ಧ ದಿಕ್ಕಿನಲ್ಲಿ. ನಾವು ಆಗಲೇ ಹೇಳ್ತೀವಿ ಏನು ಹೇಳಿನಪ್ಪ ಅಂತಂದ್ರೆ ಉತ್ತರ ಧ್ರುವಕ್ಕೆ ಏನೈತೆ ಅಂದ್ರೆ ಆರ್ಕಟಿಕ್ ವೃತ್ತ ಐತಿ, ಅಲ್ಲಿ ಏನೈತಿ?
ಆರ್ಕಟಿಕ್ ಸಾಗರ. ಇಲ್ಲೇನೈತಪ್ಪ ಅಂತಂದ್ರೆ ಆರ್ಕಟಿಕ್ ಸಾಗರ ಕಂಡು ಬರ್ತೈತಿ. ಅದರ ವಿರುದ್ಧ ದಿಕ್ಕಿನಲ್ಲಿ, ಅದರ ವಿರುದ್ಧ ದಿಕ್ಕು ಅಂತಂದ್ರೆ ಅದರ ಅಪೋಸಿಟ್ಗೆ ಏನೈತಪ್ಪ ಅಂತಂದ್ರೆ ಈ ಒಂದು ಅಂಟಾರ್ಟಿಕಾ ಖಂಡ ಇರೋದನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತಾ ಬರ್ತೀವಿ. ಇನ್ನು ಎರಡನೇ ಪುರದಾದ್ರೆ ಏನಪ್ಪ ಅಂತಂದ್ರೆ ವಿಸ್ತೀರ್ಣ. ಅಂಟಾರ್ಟಿಕಾ ಖಂಡದ ವಿಸ್ತೀರ್ಣ ಅಂತಂದ್ರೆ ಆ ಭೂಪ್ರದೇಶ, ಯಾವುದೇ ಒಂದು ಭೂಪ್ರದೇಶ ವಿಸ್ತಾರಗೊಂಡಿರ್ತಕ್ಕಂಥ ಭೂಮಿಯ ಒಟ್ಟು ಪ್ರದೇಶವನ್ನು ಏನು ಕರಿತೀವಿ ಅಂತಂದ್ರೆ ವಿಸ್ತೀರ್ಣ ಅಂತ ಕರಿತೀವಿ. ಅಂದ್ರೆ ಆ ಭೂಮಿ ಆ ಒಂದು ನಿರ್ದಿಷ್ಟವಾದ ಪ್ರದೇಶ ಎಷ್ಟು ಭೂಮಿಯನ್ನು ವಿಸ್ತರಿಸಿಕೊಂಡದ, ಎಷ್ಟು ಭೂಮಿಯಲ್ಲಿ ಅದು ವಿಸ್ತರಿಸಿಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು ವಿಸ್ತೀರ್ಣ ಅಂತ ಕರಿತೀವಿ. ಇನ್ನು ಈ ಅಂಟಾರ್ಟಿಕಾ ಖಂಡದ ವಿಸ್ತೀರ್ಣದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಏನೈತಪ್ಪ 1ನೇ ಪಾಯಿಂಟ್ ಅಂದ್ರೆ ಪ್ರಪಂಚದ 5ನೇ ದೊಡ್ಡ ಖಂಡ. ಪ್ರಪಂಚದ 5ನೇ ದೊಡ್ಡ ಖಂಡ. ಅತಿ ದೊಡ್ಡ ಖಂಡ ಯಾವುದು? ಜಗತ್ತಿನ ಅತಿ ದೊಡ್ಡ ಖಂಡ ಯಾವುದು ವಿಸ್ತೀರ್ಣದಲ್ಲಿ? ಅತಿ ದೊಡ್ಡ ಖಂಡ ಯಾವುದಪ್ಪ ಅಂತಂದ್ರೆ ಯಾವ್ದ್ರಿ? ಏಷ್ಯಾ ಖಂಡ. ಯಾವುದು? ನಮ್ಮ ಏಷ್ಯಾ ಖಂಡ ಏನಾಗಿತ್ತಪ್ಪ ಅಂತಂದ್ರೆ ಜಗತ್ತಿನ ಅತಿ ದೊಡ್ಡ ಖಂಡ, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಖಂಡ ಆಯ್ತು. ಆಮೇಲೆ ಅತಿ ಚಿಕ್ಕ ಖಂಡ ಯಾವ್ದಿರ್ಬೋದು? ಚಿಕ್ಕ ಖಂಡ ಯಾವ್ದಿರ್ಬೋದಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ. ಯಾವುದು? ಆಸ್ಟ್ರೇಲಿಯಾ ಖಂಡ ಏನೈತಪ್ಪ ಅಂತಂದ್ರೆ ಜಗತ್ತಿನ ಅತಿ ಚಿಕ್ಕ ಖಂಡ. ಇನ್ನು ಈ ಅಂಟಾರ್ಟಿಕಾ ಎಷ್ಟನೇ ನಂಬರ್ದಾಗ ಐತಪ್ಪ ಅಂತಂದ್ರೆ 5ನೇ ನಂಬರ್ದಾಗ ಐತಿ. ಎಷ್ಟನೇ ನಂಬರ್ದಾಗ ಐತ್ರಿ? 5ನೇ ಸ್ಥಾನದೊಳಗೈತಿ. ಪ್ರಶ್ನೆ ಕೇಳ್ತಾರೆ ನಿಮಗೆ, ಅಂಟಾರ್ಟಿಕಾ ಖಂಡ ಪ್ರಪಂಚದ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಅಂತ ಕೇಳಿದಾಗ ನೀವೇನು ಮಾಡಬೇಕು? 5ನೇ ಸ್ಥಾನದಲ್ಲಿ ಅಂತೇಳಿ ಆನ್ಸರ್ ಬರೀಬೇಕಾಗತ್ತೆ. ಹೌದಾ? ನೆನ್ಪಿಟ್ಕೊರಿತಿ. ವಿಸ್ತೀರ್ಣ ಪ್ರಪಂಚದ 5ನೇ ದೊಡ್ಡ ಖಂಡ ಯಾವುದು? ಅಂಟಾರ್ಟಿಕಾ ಖಂಡ. ಅದರ ಒಟ್ಟು ವಿಸ್ತೀರ್ಣ ಎಷ್ಟೈತಪ್ಪ? ಎಷ್ಟು ಭೂಮಿಯನ್ನು ಆಕ್ರಮಿಸಿಕೊಂಡಿತ್ತು? ಒಟ್ಟು ವಿಸ್ತೀರ್ಣ 14.2 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಎಷ್ಟು? 14.2 ಮಿಲಿಯನ್ ಚದರ ಕಿಲೋಮೀಟರ್ಗಳು. ನಾವು ಇವತ್ತು ಏನು ಮಾಡ್ತೀವಪ್ಪ ಅಂತಂದ್ರೆ ಸುತ್ತಳ ವಿಸ್ತೀರ್ಣವನ್ನು ಏನು ಮಾಡ್ತೀವಿ? ಚದರ ಮೀಟರ್ ಅಥವಾ ಚದರ ಕಿಲೋಮೀಟರ್ಗಳಲ್ಲಿ ಅಳಿತೀವಿ. ಚದರ ಮೀಟರ್ ಅಥವಾ ಚದರ ಕಿಲೋಮೀಟರ್ಗಳಲ್ಲಿ ಅಳಿತಾ ಬರ್ತೀವಿ. ಹಾಗಾಗಿ ಈ ಅಂಟಾರ್ಟಿಕಾ ಖಂಡದ ಒಟ್ಟು ವಿಸ್ತೀರ್ಣ ಎಷ್ಟೈತಪ್ಪ ಅಂತಂದ್ರೆ 14.2 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಇಲ್ಲೇನು ಕಾಣತೈತ್ಲ? ಇದೇನಿದು ಕಾಣತೈತ್ಲ? ಬಿಳಿ ಕಲರ್ದಾಗ ಏನು ಆವರಿಸ್ಕೊಂಡೈತ್ಲ? ಇದು ಎಷ್ಟು ಜಾಗವನ್ನು ವಿಸ್ತರಿಸಿದಪ್ಪ ಅಂತಂದ್ರೆ 14.2 ಮಿಲಿಯನ್ ಚದರ ಕಿಲೋಮೀಟರ್ಗಳು ಅಷ್ಟೇನಾಗೈತೆ ಅಂದ್ರೆ ಪ್ರದೇಶವನ್ನು ಇದು ವ್ಯಾಪಿಸಿಕೊಂಡದ. ಅಷ್ಟು ಪ್ರದೇಶದಲ್ಲಿ ಏನೈತಪ್ಪ ಅಂತಂದ್ರೆ ಅಂಟಾರ್ಟಿಕಾ ಖಂಡ ಹರಡಿಕೊಂಡದ. ಇದು ಈ ಒಂದು ಅಂಟಾರ್ಟಿಕಾ ಖಂಡದ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ ನೋಡ್ತಾ ಬರೋಣ. ಮುಂದಿನ ಸ್ಲೈಡ್ನಲ್ಲಿ ಏನು ಮಾಡೋಣ ಅಂತಂದ್ರೆ ಭೌಗೋಳಿಕ ಸನ್ನಿವೇಶದ ಬಗ್ಗೆ ನೋಡೋಣ. ಇನ್ನು ಭೌಗೋಳಿಕ ಸನ್ನಿವೇಶ ಅಂದ್ರೆ ಅಂಟಾರ್ಟಿಕಾ ಖಂಡ ಸುತ್ತಲೂ ಏನೇನು ಆವರಿಸೈತಿ, ಯಾವ್ಯಾವ ಸಮುದ್ರಗಳದಾವ, ಯಾವ್ಯಾವ ಭೂ ಪ್ರದೇಶಗಳದಾವ ಅನ್ನೋದು ನೋಡೋಣ. 1ನೇ ಪಾಯಿಂಟ್ ಏನೈತಿ ಇಲ್ಲಿ? ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿವೆ. ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯುವರು. ಆದರೆ ಇದು ಪ್ರತ್ಯೇಕ ಜಲರಾಶಿ ಅಲ್ಲ, ಬದಲಾಗಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳು ಒಂದುಗೂಡಿರುವ ಭಾಗ. ಏನು ಹೇಳ್ತಾರವರು? ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿವೆ. ಜಲರಾಶಿ ಅಂದರೆ ಸಮುದ್ರಗಳು. ಇಲ್ಲಿ ನೋಡ್ರಿ, ಇದು ಅಂಟಾರ್ಟಿಕಾ ಖಂಡ. ಇಲ್ಲಿ ಚಿತ್ರ ಕಾಣಾಯ್ತಲ್ವಾ? ಇದಕ್ಕೇನಂತ ಕರಿತೀವಿ ನಾವು? ಅಂಟಾರ್ಟಿಕಾ ಖಂಡ. ಇದು ಅಂಟಾರ್ಟಿಕಾ ಖಂಡ. ಅದರ ಸುತ್ತಮುತ್ತಲು ನೀರು ಐತಲ್ಲ ನೋಡ್ರಿ, ನೀಲಿ ಕಲರ್ ಇರ್ತಕ್ಕಂಥದ್ದು ಅದು ನೀರು. ಇಲ್ಲೇನಾಗಿತ್ತಪ್ಪ ಅಂತಂದ್ರೆ ಅದ್ರ ಸುತ್ತಮುತ್ತಲು ಏನಾಗಿದಾವ ಅಂತಂದ್ರೆ ಜಲರಾಶಿಗಳು ಆವರಿಸಿವೆ. ಜಲರಾಶಿ ಅಂತಂದ್ರೆ ಸಮುದ್ರಗಳು, ನೀರಿನ ರಾಶಿ. ಜಲ ಅಂದ್ರೆ ನೀರಿನ ರಾಶಿ ಏನಾಗಿತ್ತಪ್ಪ ಅಂತಂದ್ರೆ ಅಂಟಾರ್ಟಿಕಾ ಖಂಡವನ್ನು ಸುತ್ತುವರೆದಿದ್ದಾವ ಅಂತ ಹೇಳಕತ್ತಾರೆ. ಇಲ್ಲಿ ಚಿತ್ರದೊಳಗೂ ನೀವೇನು ಮಾಡತ್ತೀರಿ? ನೋಡಕತ್ತೀರಿ. ಇನ್ನು ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯುವರು. ಈ ಒಂದು ಜಲರಾಶಿಯನ್ನು ಏನು ಅಂಟಾರ್ಟಿಕಾ ಖಂಡವನ್ನು ಸುತ್ತುವರೆದಿತ್ತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು? ದಕ್ಷಿಣ ಸಾಗರ. ಏನಂತ ಕರಿತೀವಿ? ದಕ್ಷಿಣ ಸಾಗರ. ಏನಂತ ಕರಿತೀವಿ? ದಕ್ಷಿಣ ಸಾಗರ ಅಂತ ಕರೀತಾರೆ. ಯಾಕೆ ದಕ್ಷಿಣ ಸಾಗರ ಅಂತ ಕರೀತಾರು? ಅದೇನೈತಪ್ಪ ಅಂತಂದ್ರೆ ಭೂಗೋಳದ ದಕ್ಷಿಣಕ್ಕೈತಿ, ಅದರಿಂದ ಏನಾಕೈತಪ್ಪ ಅಂತಂದ್ರೆ ಅದಕ್ಕೆ ದಕ್ಷಿಣ ಸಾಗರ ಅಂತ ಕರೀತಾರೆ. ಆದರೆ ದಕ್ಷಿಣ ಸಾಗರ ಅಂತ ಕರಿಬೇಕಾದ್ರೆ ಅದು ಪ್ರತ್ಯೇಕ ಜಲರಾಶಿ ಅಲ್ಲ. ಅದ್ರ ಏನಾಗಿತ್ತಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಸಾಗರಗಳ ಒಂದು ಭಾಗವಾಗಿ ಏನಾಗೈತೆ ಅಂದ್ರೆ ಅಂಟಾರ್ಟಿಕಾ ಖಂಡವನ್ನು ಸುತ್ತುವರೆದವು. ಯಾವ್ಯಾವ ಸಾಗರಗಳದಾವಲ್ಲಿ? ಬದಲಾಗಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳು ಒಂದುಗೂಡಿರುವ ಭಾಗ. ಏನು? ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳು ಒಂದುಗೂಡಿರುವ, ಎರಡೂ ಕೂಡಿರ್ತಕ್ಕಂಥ ಭಾಗವನ್ನು ಏನು ಮಾಡ್ತೀವಿ ನಾವು? ದಕ್ಷಿಣ ಜಲರಾಶಿ ಅಥವಾ ದಕ್ಷಿಣ ಸಾಗರ ಅಂತೇಳಿ ಏನು ಮಾಡ್ತೀವಿ? ಅಂಟಾರ್ಟಿಕಾವನ್ನು ಸುತ್ತುವರೆದಿರ್ತಕ್ಕಂಥ ಆ ಜಲರಾಶಿಯನ್ನು ಕರಿತೀವಿ. ಇಲ್ಲಿ ನೋಡ್ಬೋದು, ಇಲ್ಲೇನೈತಿ?
ಸೌತ್ ಅಟ್ಲಾಂಟಿಕ್ ಓಷನ್ ಅಂತೈತಿ. ಆಮೇಲೆ ಸೌತ್ ಪೆಸಿಫಿಕ್ ಓಷನ್, ಇಲ್ಲಿ ಏನೈತಪ್ಪ ಅಂತಂದ್ರೆ ಪೆಸಿಫಿಕ್ ಸಾಗರ ಐತಿ. ಇನ್ನು ಇಂಡಿಯನ್ ಓಷನ್, ಇದು ಹಿಂದೂ ಮಹಾಸಾಗರ. ಯಾವುದು ಇಂಡಿಯನ್ ಓಷನ್ ಅಂದ್ರೆ ಹಿಂದೂ ಮಹಾಸಾಗರ. ಇದು ಯಾವ್ದು ಅನ್ಬೇಡ್ರಿ, ಮತ್ತೆ ಹಿಂದೂ ಮಹಾಸಾಗರ, ಇದು ಪೆಸಿಫಿಕ್ ಸಾಗರ. ಇದಕ್ಕೇನಂತ ಕರಿತೀವಿ ನಾವು, ಪೆಸಿಫಿಕ್ ಸಾಗರ ಅಂತ ಕರೆದ್ರೆ ಇದು ಹಿಂದೂ ಮಹಾಸಾಗರ. ಇವೆರಡೂ ಕೂಡಿರ್ತಕ್ಕಂಥ ಭಾಗಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ದಕ್ಷಿಣ ಸಾಗರ ಅಂತ ಕರಿತಾ ಬರ್ತೀವಿ. ಗೊತ್ತಾಗ್ತಿದ್ದು ಅಂಟಾರ್ಟಿಕಾ ಖಂಡ ಸುತ್ತಮುತ್ತಲ ಏನೈತಿ, ಜಲರಾಶಿ ಐತಿ, ಸಮುದ್ರಗಳದಾವ ಅಥವಾ ಸಾಗರಗಳದಾವ, ಹೌದಾ. ಅದನ್ನೇನಂತ ಕರಿತೀವಿ ನಾವು, ದಕ್ಷಿಣ ಸಾಗರ ಅಂತ ಕರಿತೀವಿ. ಯಾಕೆ ದಕ್ಷಿಣ ಸಾಗರ ಅಂತ ಕರಿತೀವಿ, ಅಂಟಾರ್ಟಿಕಾ ಖಂಡ ಭೂಗೋಳದ ದಕ್ಷಿಣ ಧ್ರುವಕ್ಕಿರೋದ್ರಿಂದ ಅದಕ್ಕೆ ನಾವೇನಂತ ಕರಿತೀವಿ, ದಕ್ಷಿಣ ಸಾಗರ ಅಂತ ಕರಿತೀವಿ. ಆದರೆ ಇದು ಪ್ರತ್ಯೇಕ ಜಲರಾಶಿ ಅಲ್ಲ. ಬದಲಾಗಿ ಏನಾಗೈತೆ ಅಂದ್ರೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳು ಒಂದುಗೂಡಿರ್ತಕ್ಕಂಥ ಅಥವಾ ಎರಡೂ ಕೂಡಿರ್ತಕ್ಕಂಥ ಜಾಗದೊಳಗೆ ಈ ಅಂಟಾರ್ಟಿಕಾ ಖಂಡ ಇರೋದನ್ನು ನಾವು ನೋಡ್ತೀವಿ. ಇನ್ನು ಎರಡನೇ ಪಾಯಿಂಟ್ ಏನೈತಿ, ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ, ಪಶ್ಚಿಮಕ್ಕೆ ಪೆಸಿಫಿಕ್ ಸಾಗರ ಹಾಗೂ ವಾಯವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರಗಳಿವೆ. ಅದಾವ ನೋಡ್ರಲ್ಲಿ, ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ, ಹೌದಾ. ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇದಕ್ಕೆ ಉತ್ತರ, ದಕ್ಷಿಣ, ಪಶ್ಚಿಮ ಮತ್ತು ಪೂರ್ವ ಅಂತ ಹೇಳ್ತೀವಿ. ಏನು ಹೇಳತ್ತಾರ ಅವರು, ಪೂರ್ವಕ್ಕೆ ಹಿಂದೂ ಮಹಾಸಾಗರ ಐತೆ ನೋಡ್ರಿ, ಇಂಡಿಯನ್ ಓಷನ್ ಐತೆ ನೋಡ್ರಿ, ಆಯ್ತಾ, ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ. ಇನ್ನು ಪೂರ್ವಕ್ಕೆ ಐತಿದು, ಇದು ಪೂರ್ವಕ್ಕೆ ಹಿಂದೂ ಮಹಾಸಾಗರ ಏನೈತಪ್ಪ ಅಂತಂದ್ರೆ ವಿಸ್ತರಿಸೈತಿ. ಇನ್ನು ಪಶ್ಚಿಮಕ್ಕೆ ಪೆಸಿಫಿಕ್ ಸಾಗರ, ಏನೈತಪ್ಪ ಅಂತಂದ್ರೆ ಪೆಸಿಫಿಕ್ ಸಾಗರ. ಇಲ್ಲಿ ಏನೈತಪ್ಪ ಅಂತಂದ್ರೆ ಪೆಸಿಫಿಕ್ ಸಾಗರ, ಇಲ್ಲಿ ನೋಡ್ರಿ ಪೆಸಿಫಿಕ್ ಓಷನ್ ಅಂತೈತಿ ಇಲ್ಲಿ, ಹೌದಾ, ಇದು ಪೆಸಿಫಿಕ್ ಸಾಗರ. ಇನ್ನು ವಾಯವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರಗಳಿವೆ. ವಾಯವ್ಯ ಅಂತಂದ್ರೆ ಯಾವ ದಿಕ್ಕ, ಈ ದಿಕ್ಕ, ಇದಕ್ಕೆ ಏನಂತ ಕರಿತೀವಿ ನಾವು, ವಾಯವ್ಯ ದಿಕ್ಕ ಅಂತ ಕರಿತೀವಿ, ಹೌದಾ. ಈ ಭಾಗಕ್ಕೆ ಏನೈತಪ್ಪ ಅಂತಂದ್ರೆ ಯಾವ ಸಾಗರ ಐತಿ, ಅಟ್ಲಾಂಟಿಕ್ ಮಹಾಸಾಗರ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಅಟ್ಲಾಂಟಿಕ್ ಓಷನ್ ಅಂತೈತಿ ನೋಡ್ರಿ, ಹೌದಾ. ಇದಕ್ಕೇನೈತಪ್ಪ ಅಂತಂದ್ರೆ ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ಅಟ್ಲಾಂಟಿಕ್ ಓಷನ್ ಇದು. ಇಲ್ಲಿ ನೋಡ್ರಿ, ಇಲ್ಲಿ ಐತೆ ಸೌತ್ ಅಟ್ಲಾಂಟಿಕ್ ಓಷನ್ ಅಂತ ಐತಿ. ಈ ಭಾಗಕ್ಕೆ ಏನೈತಪ್ಪ ಅಂತಂದ್ರೆ ವಾಯವ್ಯ ದಿಕ್ಕಿಗೆ ಬಂದಂಗೆ ನಮ್ಗೆ ಅಟ್ಲಾಂಟಿಕ್ ಸಾಗರ ಕಂಡು ಬಂದ್ರೆ, ಪೂರ್ವಕ್ಕೆ ಹೋದಂಗೆ ಏನೈತಿ ಹಿಂದೂ ಮಹಾಸಾಗರ ಐತಿ. ಇನ್ನು ನಾವು ಪಶ್ಚಿಮಕ್ಕೆ ಬಂದಪ್ಪ ಅಂತಂದ್ರೆ ಪೆಸಿಫಿಕ್ ಸಾಗರ ಐತಿ. ಇಷ್ಟೆಲ್ಲ ಮಹಾಸಾಗರಗಳು ಏನಾಗಿದೆ ಅಂತಂದ್ರೆ ಅಟ್ಲಾಂಟಿಕಾ ಖಂಡವನ್ನು ಸುತ್ತುವರೆದಿದ್ದಾವ. ಅದಕ್ಕೆ ನಾವೇನಂತ ಕರಿತೀವಿ, ಅದನ್ನು ದಕ್ಷಿಣ ಜಲರಾಶಿ ಅಂತೇಳಿ ಕರಿತಾ ಬರ್ತೀವಿ. ಹಾಗಾಗಿ ಈ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳು ಎರಡೂ ಒಂದುಗೂಡಿರ್ತಕ್ಕಂಥ ಭಾಗವನ್ನು ದಕ್ಷಿಣ ಸಾಗರ ಅಂತ ಕರಿತೀವಿ. ಅಂಥ ಪ್ರದೇಶದಲ್ಲಿ ಏನೈತೆ ಅಂದ್ರೆ ನಮ್ಮ ಅಟ್ಲಾಂಟಿಕಾ ಖಂಡ ವಿಸ್ತರಿಸೈತಿ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊತೇವೆ, ಹೌದಾ. ಇದು ಗೊತ್ತಾತ್ರಿ. ಇನ್ನು ಮುಂದಿನ ಸ್ಲೈಡ್ ಹೋಗೋಣ. ಇನ್ನು ಇದ್ರ ಮುಂದುವರೆದ ಭಾಗ ಏನಪ್ಪ ಅಂತಂದ್ರೆ ಇದರ ಮೇಲ್ಮೈ ಲಕ್ಷಣಗಳು, ಅಂಟಾರ್ಟಿಕಾ ಖಂಡದ ಮೇಲ್ಮೈ ಲಕ್ಷಣಗಳು ಅಂತಂದ್ರೆ ಏನು, ಇಲ್ಲಿ ಕೊಟ್ಟಾರವ್ರು, ಏನು ಮೇಲ್ಮೈ ಲಕ್ಷಣಗಳು ಅಂತಂದ್ರೆ ಇಷ್ಟೊತ್ತನ ಏನು ಕಲ್ತೀವಿ, ಅಟ್ಲಾಂಟಿಕಾ ಖಂಡ ಅಕ್ಷಾಂಶ ಮತ್ತು ರೇಖಾಂಶಿಕವಾಗಿ ಯಾವ ಸ್ಥಾನದಲ್ಲಿ ಐತಿ ಕಲ್ತು, ಆಮೇಲೆ ಅದರ ವಿಸ್ತೀರ್ಣ ಎಷ್ಟೈತಿ ಕಲ್ತು, ಆಮೇಲೆ ಅದರ ಭೌಗೋಳಿಕ ಸನ್ನಿವೇಶ ಅಂದ್ರೆ ಅದರ ಸುತ್ತಮುತ್ತಲು ಯಾವ್ಯಾವ ಸಾಗರಗಳದಾವು, ಮತ್ತು ಯಾವ್ಯಾವ ಸಮುದ್ರಗಳು ಸುತ್ತುವರೆದಾವು, ಯಾವ್ಯಾವ ದಿಕ್ಕಿಗದಾವ ಅಂತೇಳಿ ಕಲ್ತು. ಇನ್ನು ಅದರ ಮೇಲ್ಮೈ ಲಕ್ಷಣಗಳು ಅಂದ್ರೆ ಆ ಅಟ್ಲಾಂಟಿಕ್ ಖಂಡದ ಮೇಲೆ ಯಾವ ರೀತಿ ಭೂ ಪ್ರದೇಶಗಳದಾವ, ಅಲ್ಲಿರ್ತಕ್ಕಂಥ ಭೂ ಸ್ವರೂಪ ಯಾವ ರೀತಿ ಐತಿ ಅನ್ನೋದನ್ನು ನೋಡ್ತಾ ಹೋಗೋಣ. ಅಂದ್ರೆ ಅಲ್ಲಿ ಭೂಮಿ ಮೇಲೆ ಆ ಒಂದು ಅಟ್ಲಾಂಟಿಕಾ ಖಂಡದ ಭೂಮಿ ಮೇಲೆ ಏನೇನೈತೆ ಅನ್ನೋದನ್ನು ನಾವು ಮೇಲ್ಮೈ ಲಕ್ಷಣಗಳು ಅಂತೇಳಿ ನೋಡ್ತಾ ಬರ್ತೀವಿ. ಇಲ್ಲೇನೈತಪ್ಪ ಅಂತಂದ್ರೆ ಈ ಖಂಡದ 98% ಭಾಗ ಹಿಮಾವೃತವಾಗಿದೆ. ಯಾವುದು, ಅಟ್ಲಾಂಟಿಕಾ ಖಂಡದ 98% ಏನೈತಪ್ಪ ಅಂತಂದ್ರೆ ಹಿಮಾವೃತವಾಗಿತ್ತು. ಹಿಮ ಅಂತಂದ್ರೆ ಏನು, ಬರ್ಪ್. ಹಿಮ ಅಂದ್ರೆ ಬರ್ಪ್, ನಾವೆಲ್ಲ ಬರ್ಪ್ತಿದ್ವಲ್ಲ, ಆ ರೀತಿ ಏನಾಗೈತಪ್ಪ ಅಂತಂದ್ರೆ 98% ಭಾಗ ಅಟ್ಲಾಂಟಿಕಾ ಖಂಡದ 98% ಭಾಗ ಏನೈತಪ್ಪ ಅಂತಂದ್ರೆ ಹಿಮದಿಂದ ಕೂಡೈತಿ. ಇನ್ನು ಉಳಿದಂಥ 2 ಭಾಗ ಏನಾಗೈತಪ್ಪ ಅಂತಂದ್ರೆ 2% ಭಾಗ ಖಾಲಿ ಐತಿ. ಅದನ್ನ ಬಿಟ್ಟರೆ 98% ಜಾಗ ಏನೈತಪ್ಪ ಅಂತಂದ್ರೆ ಹಿಮದಿಂದ ಆವರಿಸೈತಿ. ಹಿಮ ಅಂತಂದ್ರೆ ಅಲ್ಲಿ ಖಾಯಂ ಬರ್ಪೇ ಇರ್ತೈತಿ. ಹಿಮ ಅಂದ್ರೆ ಬರ್ಪ್, ಇಲ್ಲಿ ನೋಡ್ಬೋದು ನೀವು ಚಿತ್ರದಾಗ ಕಾಣತೈತಲ್ವಾ, ಇಲ್ಲಿ ಅಂತಂದ್ರೆ ಪೂರ ಎಲ್ಲ ಬರ್ಪ ಐತ್ರಿ. ಈ ರೀತಿ ಏನಾಗೈತಿ ಅಂದ್ರೆ 98% ಭಾಗ ಏನಾಗೈತಿ ಅಂದ್ರಪ್ಪ ಅಂತಂದ್ರೆ ಹಿಮದಿಂದ ಕೂಡೈತಿ. ಇದರ ಭೂ ಮೇಲ್ಮೈ ಲಕ್ಷಣಗಳು ಬಹುವಾಗಿ ಮಂಜುಗಡ್ಡೆ ಹಾಳೆಯಿಂದ ಮುಚ್ಚಿ ಹೋಗಿವೆ. ಏನು ಹೇಳ್ತಾರೆ ಅವರು, ಇದರ ಭೂಮಿಯ ಮೇಲ್ಮೈ ಲಕ್ಷಣಗಳು ಅಂತಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಲಕ್ಷಣಗಳು ಏನೇನು,
ಭೂಸ್ವರೂಪ ಆಗಿರ್ಬೋದು, ಪರ್ವತ ಆಗಿರ್ಬೋದು, ನದಿ ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಗುಡ್ಡ ಆಗಿರ್ಬೋದು, ಸಸ್ಯಗಳಾಗಿರ್ಬೋದು, ಇವೆಲ್ಲ ಏನಾಗಿದಾವಪ್ಪ ಅಂತಂದ್ರೆ ಬಹುವಾಗಿ ಮಂಜುಗಡ್ಡೆ ಹಾಳೆಯಿಂದ ಮುಚ್ಚೋಗಿದಾವಂತ. ಏನಾಗಿದಾವ? ಬರಪ್ನಿಂದ ಮುಚ್ಚೋಗ್ಯಾವಂತ. ಆ ರೀತಿ ಏನಾಗಿತ್ತಪ್ಪ ಅಂತಂದ್ರೆ ಅಷ್ಟು ಬರಪ್ ಬೀಳ್ತೈತೆ ಅಲ್ಲಿ. ಮಂಜುಗಡ್ಡೆ ಹಾಳೆಯಿಂದ ಮುಚ್ಚೋಗಿದಾವ. ಹಾಳೆ ಅಂದ್ರೆ ಪೇಪರ್. ಯಾವ ರೀತಿ ಪೇಪರ್ ಐತಿಲ್ಲ ಅಲ್ಲಿ ಹೋಗಿ ನೋಡಿದವು ಅಂತಂದ್ರೆ ನಮ್ಗೆ ಪೇಪರ್ ಆಗುತ್ತೆ ಕಾಣ್ತೈತಂತ. ಅಂದ್ರೆ ಅಂಟ್ಲಾಟಿಕ್ ಖಂಡದಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡಗಳು ಮುಚ್ಚಿ ಏನಾಗೈತೆ ಅಂದ್ರೆ ಒಂದು ಹಾಳೆಗತ್ತೆಕಾಗೈತಂತ. ಮಂಜುಗಡ್ಡೆ ಹಾಳೆ ಅಂದ್ರೆ ಬರಪ್ನ ಹಾಳೆಗತ್ತೆಕಾಗೈತಂತ. ಅಷ್ಟು ಸಮತಟ್ಟಾಗಿ ಏನಾಗೈತೆ ಅಂದ್ರೆ ಅಷ್ಟು ದಪ್ಪವಾಗಿ ಏನೈತಿ ಮಂಜುಗಡ್ಡೆ ಬಿದ್ದು ಏನಾಗೈತೆ ಅಂದ್ರು ಅದು ಮಂಜುಗಡ್ಡೆ ಹಾಳೆ ಅಂತ ರಚನೆ ಆಗೈತಿ. ಅಂದ್ರೆ ಅಲ್ಲಿರ್ತಕ್ಕಂಥ ಭೂ ಸ್ವರೂಪಗಳು ಅಥವಾ ಭೂಮಿಯ ಮೇಲೆ ಇರ್ತಕ್ಕಂಥ ಲಕ್ಷಣಗಳು ಅಥವಾ ಬೆಟ್ಟ ಗುಡ್ಡ ಪರ್ವತ ಸಸ್ಯಗಳಾಗಿರ್ಬೋದು ಇವೆಲ್ಲ ಏನಾಗಿದಾವ ಅಂತಂದ್ರೆ ಬರಪ್ನಿಂದ ಮುಚ್ಚಿ ಏನಾಗಿದಾವ ಹಾಳೆಗತ್ತೆಕಾಗ್ಯಾವಂತ. ಇನ್ನು ಮಂಜುಗಡ್ಡೆಯ ಪದರವು ಸುಮಾರು 2200 ಮೀಟರ್ಗಳಿಗಿಂತ ಹೆಚ್ಚು ಮಂದವಾಗಿದ್ದು ಎಲ್ಲೆಡೆಯೂ ಶ್ವೇತವರ್ಣಮಯ. ಹೀಗಾಗಿ ಈ ಖಂಡವನ್ನು ಶ್ವೇತಖಂಡ, ಹಿಮದ ಮರುಭೂಮಿ ಅಂತಲೂ ಹಾಗೂ ಅತ್ಯಂತ ಶೀತವಾಗಿರುವುದರಿಂದ ಇದನ್ನು ಶೀತಲಖಂಡ ಎಂದು ಕರೆಯುವರು. ಏನಾಗಿತ್ತಪ್ಪ ಅಂತಂದ್ರೆ 98% ಭಾಗ ಹಿಮಾವೃತವಾಗಿತ್ತು. ಅಂದ್ರೆ ಬರಪ್ನಿಂದ ಕೂಡಿತ್ತು. ಆ ಒಂದು ಭೂ ಪ್ರದೇಶ ಮೇಲೆ ಇರ್ತಕ್ಕಂಥ ಅಂಟ್ಲಾಟಿಕ ಭೂ ಪ್ರದೇಶ ಮೇಲೆ ಇರ್ತಕ್ಕಂಥ ಲಕ್ಷಣಗಳಾಗಿರ್ತಕ್ಕಂಥ ಬೆಟ್ಟ ಗುಡ್ಡ ಪರ್ವತ ಗಿಡಗಳು ಏನಾಗಿದಾವು ಬರಪ್ನಿಂದ ಮುಚ್ಚಿ ಹೋಗಿದಾವು. ಆ ಬರಪ್ ಪದರ ಎಷ್ಟು ದಪ್ಪ ಐತಂದ್ರೆ ಎಷ್ಟು ಮಟ್ಟೆ ಐತಂದ್ರೆ 2200 ಮೀಟರ್ 2200 ಮೀಟರ್ ಏನಾಗಿತ್ತಪ್ಪ ಅಂತಂದ್ರೆ ದಪ್ಪ ಐತಿ. ಮಂದ ಅಂತಂದ್ರೆ ದಪ್ಪ ಇರೋದು 2200 ಮೀಟರ್ ಅಷ್ಟು ಏನಾಗಿತ್ತಪ್ಪ ಅಂತಂದ್ರೆ ದಪ್ಪ ಐತಿ. ಅಷ್ಟು ಮಂಜು ಏನಾಗೈತೆ ಅಂದ್ರೆ ಅಲ್ಲಿರ್ತಕ್ಕಂಥ ಭೂ ಸ್ವರೂಪಗಳ ಮೇಲೆ ಬಿದ್ದದ ಯಾವ ರೀತಿ ಕಾಣತೈತಿ? ಮಂಜುಗಡ್ಡೆಯ ಹಾಳೆ ಅಂತ ಕಾಣಕತ್ತೈತಿ ನಮಗೆ. ಯಾವ ರೀತಿ? ಮಂಜುಗಡ್ಡೆ ಹಾಳೆ ಅಂತ ಕಾಣಕತ್ತೈತಿ. ಇನ್ನು ಎಷ್ಟು ಮೀಟರ್ ಅದು ಮಂದವಾಗೈತಿ ದಪ್ಪವಾಗಿತ್ತಪ್ಪ ಅಂತಂದ್ರೆ ಮಂಜುಗಡ್ಡೆ ಪದರ 2200 ಮೀಟರ್ಗಳಷ್ಟೇನಾಗಿತ್ತಪ್ಪ ಅಂತಂದ್ರೆ ದಪ್ಪಾಗಿತ್ತು. ಹಾಗಾಗಿ ಎಲ್ಲ ಕಡೆ ಏನು ಕಾಣ್ತೈತಿ ಅಂದ್ರೆ ಶ್ವೇತವರ್ಣಮಯ. ಶ್ವೇತ ಅಂತಂದ್ರೆ ಬಿಳಿ ಬಣ್ಣ, ಶ್ವೇತ ಅಂತಂದ್ರೆ ಬಿಳಿ ಬಣ್ಣ. ಹಾಗಾಗಿ ಇಲ್ಲಿ ನೋಡಿ ನಾವು ಚಿತ್ರದಾಗ ನೋಡ್ಬೋದು ಎಲ್ಲ ಇದೇನಂತಂದ್ರೆ ಬರ್ಪ ಇದೆ. ಎಲ್ಲ ಬರ್ಪ ಹೆಂಗೆ ಬಿದ್ದು ಏನಾಗೈತಿ ಬಿಳಿ ಕಲರ್ ಕಾಣಕತೈತಿ. ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ನಾವು? ಎಲ್ಲ ಕಡೆ ಶ್ವೇತವರ್ಣಮಯ ಇರೋದ್ರಿಂದ ಅದನ್ನು ಶ್ವೇತಖಂಡ ಅಂತೇಳಿ ಕರಿತೀವಿ. ಎಕ್ಸಾಮ್ದಾಗ ಕೇಳ್ತಾರೆ ಶ್ವೇತಖಂಡ ಎಂದು ಯಾವ ಖಂಡವನ್ನು ಕರೆಯುವರು ಅಂತ ಕೇಳಿದಾಗ ನೀವೇನು ಆನ್ಸರ್ ಮಾಡ್ಬೇಕಾಕದ್ರಿ? ಅಂಟಾರ್ಟಿಕಾ ಖಂಡವನ್ನು ಶ್ವೇತಖಂಡ ಅಂತೇಳಿ ಕರೆಯುವರು ಅಂತೇಳಿ ನಿಮ್ಗೆ ಏನು ಮಾಡ್ಬೇಕಾಕೈತಿ? ನೀವು ಉತ್ತರವನ್ನು ಕೊಡ್ಬೇಕಾಗತ್ತೆ. ಇನ್ನು ಶ್ವೇತಖಂಡ ಅಂತ ಕರೆದ್ರು. ಇನ್ನು ಮತ್ತೊಂದು ಹೆಸರು ಕೊಟ್ಟಾರ ನೋಡ್ರಿ, ಹಿಮದ ಮರುಭೂಮಿ. ಮರುಭೂಮಿ ಅಂತಂದ್ರೆ ಅಲ್ಲಿ ಏನಿರ್ತೈತಿ? ಬರೀ ಉಸುಕ ಇರ್ತೈತಿ. ಇಲ್ಲಿ ಹಿಮದ ಮರುಭೂಮಿ ಅನ್ನಕತ್ತಾರ ಅವರು. ಹಿಮ ಅಂದ್ರೆ ಬರ್ಪನ ಮರುಭೂಮಿ ಅಂದ್ರೆ ಎಲ್ಲ ಉಸುಕಿರೋದಕ್ಕೆ ನಾವು ಮರುಭೂಮಿ ಅಂತ ಕರಿತೀವಿ. ಹಿಮದ ಮರುಭೂಮಿ ಅಂತಂದ್ರೆ ಎಲ್ಲ ಕಡೆ ನೀವು ಎಲ್ಲಿ ನೋಡ್ತೀವಿ ನೋಡಿ ಅಲ್ಲಿ ಏನಿರ್ತಪ್ಪ ಅಂತಂದ್ರೆ ಬರೀ ಬರ್ಪ ಇರ್ತೈತಿ. ನೀವು ಮರುಭೂಮಿಯಾಗ ಹೋಗಿ ಹೆಂಗೆ ಎಲ್ಲಿ ನೋಡ್ತೀರಿ ಅಲ್ಲಿ ಏನಿರ್ತೈತಿ ಅಂದ್ರೆ ಉಸುಕ್ ಇರ್ತೈತಿಲ್ಲ. ಅದೇ ರೀತಿ ನೀವು ಇಲ್ಲಿ ಅಟ್ಲಾಂಟಿಕದೊಳಗೆ ಬಂದ್ರೆ ಅಂತಂದ್ರೆ ನಿಮ್ಗೆ ಏನು ಕಾಣ್ತೈತಿ ಅಂದ್ರೆ ಬೆಕ್ಕಾದಲ್ಲಿ ಕಣ್ಣು ಹಸಿರು ನಿಮ್ಗೆ ಹಿಮಾನ ಕಾಣ್ತೈತಿ ಅಂದ್ರೆ ಬರ್ಪ ಕಾಣ್ತೈತಿ. ಅಷ್ಟೇನಾಗಿತ್ತಪ್ಪ ಅಂತಂದ್ರೆ ಅಲ್ಲಿ ಹಿಮಾವೃತವಾಗಿರ್ತಕ್ಕಂಥ ಪ್ರದೇಶ ಇರೋದ್ರಿಂದ ಅದಕ್ಕೆ ನಾವೇನಂತ ಕರಿತೀವಿ? ಹಿಮದ ಮರುಭೂಮಿ ಅಂತ ಕರಿತೀವಿ. ಇದನ್ನು ಕ್ವಶನ್ ಕೇಳ್ತಾರೆ. ಹಿಮದ ಮರುಭೂಮಿ ಅಂತೂ ಯಾವ ಖಂಡವನ್ನು ಕರೆಯುವರು ಅಂತ ಕೇಳಿದಾಗ ನೀವೇನು ಹೇಳ್ಬೇಕ್ರಿ? ಅಂಟಾರ್ಟಿಕಾ ಖಂಡವನ್ನು ಹಿಮದ ಮರುಭೂಮಿ ಅಂತೇಳಿ ಕರೀತಾರೆ ಅಂತೇಳಿ ನೀವು ಉತ್ತರವನ್ನು ಕೊಡ್ಬೇಕಾಗ್ತದೆ. ಹಾಗೂ ಮತ್ತೊಂದು ಹೆಸರು ಐತಿ. ಅದಕ್ಕೆ ಏನು ಹೆಸರೈತಿ? ಶೀತವಾಗಿರುವುದರಿಂದ ಶೀತಲಖಂಡ ಎಂದು ಕರೆಯುವರು. ಹೌದಾ? ಈ ಬರ್ಫ್ ಬೀಳಾಯ್ತು ಮತ್ತು ಶೀತ ಇಲ್ಲದೆ ಏನು ಬೆಚ್ಚಗಿರ್ತೈತೇನ್ರಿ? ಇಲ್ಲ. ಬರ್ಫ್ ಯಾವ ರೀತಿ ಇರ್ತೈತಿ? ತಣ್ಣಗಿರ್ತೈತಿಲ್ಲ. ಹಂಗಾಗಿ ಶೀತವಾಗಿರುವುದರಿಂದ ಇಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ 98% ಭಾಗ ಹಿಮದಿಂದ ಆವೃತವಾಗಿರೋದ್ರಿಂದ ಅಲ್ಲಿ ಏನೈತಪ್ಪ ಅಂತಂದ್ರೆ ತಂಪಾದ ವಾತಾವರಣ ಇರ್ತೈತಿ. ಶೀತವಾದ ವಾತಾವರಣ ಇರೋದ್ರಿಂದ ಅದಕ್ಕೆ ಏನಂತ ಕರಿತೀವಿ ನಾವು? ಶೀತಲಖಂಡ ಅಂತೇಳಿ ಕೂಡ ಕರಿತೀವಿ. ನೋಡ್ರಿ ನೆನಪಿಟ್ಕೋರಿ, ಶೀತಲಖಂಡ ಅಂದ್ರೂ ಅಂಟಾರ್ಟಿಕಾ, ಶ್ವೇತಖಂಡ ಅಂದ್ರೂ ಅಂಟಾರ್ಟಿಕಾ, ಆಮೇಲೆ ಹಿಮದ ಮರುಭೂಮಿ ಅಂದ್ರೂ ಅಂಟಾರ್ಟಿಕಾ. ಈ ಮೂರು ಹೆಸರುಗಳಿಂದ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ಖಂಡವನ್ನು ಕರಿತೀವಿ ನಾವು. ಎಕ್ಸಾಮ್ದೊಳಗೆ ಕ್ವಶನ್ ಯಾವ್ದು ಬೇಕಾದ್ರೂ ಬರ್ಬೋದು. ಶ್ವೇತಖಂಡ ಅಂದ್ರೂ ಯಾವ ಖಂಡವನ್ನು ಕರಿತಾರೆ ಅಂತ ಬರ್ಬೋದು. ಶೀತಲಖಂಡ ಅಂದರೆ ನಾವು ಯಾವ ಖಂಡವನ್ನು ಕರಿತೀವದು ಬರ್ಬೋದು. ಹಿಮದ ಮರುಭೂಮಿ ಅಂತೇಳಿ ಯಾವ ಖಂಡವನ್ನು ಕರಿತೀವದು ಬರ್ಬೋದು. ಆವಾಗ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಮೂರೂ ಹೆಸರುಗಳನ್ನು ನೆನಪಿಟ್ಕೊಂಡು ಅಂಟಾರ್ಟಿಕಾ ಖಂಡವನ್ನು ಶ್ವೇತಖಂಡ ಅಂತೂ ಕರೀತಾರೆ, ಹಿಮದ ಮರುಭೂಮಿ ಅಂತೂ ಕರೀತಾರೆ, ಶೀತಲಖಂಡ ಅಂತೇಳಿ ಕೂಡ ಕರೀತಾರೆ. ನೆನಪಿಟ್ಕೊರಿ. ಈ ಮೂರು ಹೆಸರುಗಳನ್ನು ನೀವು ನೆನಪಿಟ್ಕೋಬೇಕು. ಇನ್ನು ಎರಡನೇ ಪಾಯಿಂಟ್ ನೋಡ್ರಿ, ಸಮುದ್ರ ಮಟ್ಟಕ್ಕೆ ಸುಮಾರು 2300 ಮೀಟರ್ ಎತ್ತರವಾಗಿರುವುದರಿಂದ ಇದು ಭೂಗೋಳದ ಎತ್ತರವಾದ ಭೂಖಂಡವಾಗಿದೆ. ಈ ಸಮುದ್ರ ಮಟ್ಟದಿಂದ ಸುಮಾರು 2300 ಮೀಟರ್ ಏನೈತಪ್ಪ ಅಂತಂದ್ರೆ ಎತ್ತರವಾಗಿತ್ತು. ನಾವು ಯಾವುದೇ ಒಂದು ಪ್ರದೇಶವನ್ನು ಏನು ಮಾಡ್ತೀವಿ ಅಂತಂದ್ರೆ ಅದರ ಹೈಟನ್ನು, ಅದರ ಎತ್ತರವನ್ನು ಏನು ಮಾಡ್ತೀವಿ ಅಂತಂದ್ರೆ ಒಂದು ಪರ್ವತ ಆಗಿರ್ಬೋದು ಅಥವಾ ಬೆಟ್ಟ ಗುಡ್ಡ ಆಗಿರ್ಬೋದು, ಯಾವುದೋ ಒಂದು ಪ್ರದೇಶವನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸಮುದ್ರ ಮಟ್ಟದಿಂದ ಏನು ಮಾಡ್ತೀವೋ ಅದರ ಎತ್ತರವನ್ನು
ಮಾಪಿ ಮಾಡ್ತೀವಿ. ಹಾಗಾಗಿ ಈ ಒಂದು ಅಂಟಾರ್ಟಿಕಾ ಖಂಡ ಸಮುದ್ರ ಮಟ್ಟದಿಂದ ಎಷ್ಟು ಹೈಟ್ ಐತಪ್ಪ ಅಂತಂದ್ರೆ 2300 ಮೀಟರ್ಗಳಷ್ಟು ಎತ್ತರವಾಗಿರುವುದರಿಂದ ಇದು ಇಡೀ ಭೂಗೋಳದ ಮೇಲೆ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಭೂಖಂಡ. ಅಂದ್ರೆ ಅಷ್ಟು ಹೈಟ್ ಮೇಲೆ ಐತೆ ಅಂತೇಳಿ ನಾವು ತಿಳ್ಕೊಬೋದು. ನೀವು ಕನ್ಫ್ಯೂಸ್ ಆಗಬೇಡ್ರಿ. ಯಾಕೆ ಆ ಗೋಳದ ಮೇಲೆ ನಾವು ತೋರಿಸಿದಾಗ ಏನಿತ್ತು, ಕೆಳಗಿತ್ತು, ದಕ್ಷಿಣಕ್ಕಿತ್ತು, ಅದು ದಿಕ್ಕಿಗೆ ಮಾತ್ರ. ಆದ್ರೆ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಆ ಅಂಟಾರ್ಟಿಕಾ ಖಂಡದಲ್ಲಿರ್ತಕ್ಕಂಥ ಮೇಲ್ಮೈ ಲಕ್ಷಣಗಳು, ಬೆಟ್ಟ ಗುಡ್ಡಗಳು ಮತ್ತು ಪರ್ವತಗಳು ಏನಾಗಿದಾವಪ್ಪ ಅಂತಂದ್ರೆ ಸಮುದ್ರ ಮಟ್ಟಕ್ಕೆ 2300 ಮೀಟರ್ಗಳಷ್ಟು ಏನಾಗಿದಾವ ಅಂತಂದ್ರೆ ಎತ್ತರವಾಗಿರೋದ್ರಿಂದ ಇದು ಭೂಗೋಳದ ಮೇಲೆ ಎತ್ತರವಾಗಿರ್ತಕ್ಕಂಥ ಭೂಖಂಡ ಅಂತೇಳಿ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ಅಂಟಾರ್ಟಿಕಾ ಖಂಡವನ್ನು ಕರಿತೀವಿ. ಇನ್ನು ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಸರಣಿಯು ಈ ಖಂಡವನ್ನು 2 ಪ್ರಮುಖ ಭೌಗೋಳಿಕ ವಿಭಾಗಗಳಾಗಿ ವಿಭಜಿಸುತ್ತದೆ. ಇಲ್ಲೇನಾಗಿತ್ತಪ್ಪ ಅಂತಂದ್ರೆ ಈ ಅಂಟಾರ್ಟಿಕಾ ಖಂಡದೊಳಗೆ ಒಂದು ಪರ್ವತ ಸರಣಿ ಹಾದೋಗೈತಿ. ಹೌದಾ? ಪರ್ವತ ಅಂತಂದ್ರೆ ನಮಗೆಲ್ಲ ಗೊತ್ತಿರ್ತೈತೆ, ಅತ್ಯಂತ ಎತ್ತರವಾಗಿರ್ತಕ್ಕಂಥ ಹಿಮದಿಂದ ಆವೃತವಾಗಿರ್ತಕ್ಕಂಥ ಒಂದು ಎತ್ತರದ ಶಿಖರಕ್ಕೆ ನಾವು ಪರ್ವತ ಅಂತ ಕರಿತೀವಿ. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಪರ್ವತ ಸರಣಿ ಅಂತಂದ್ರೆ ಸಾಲು, ಪರ್ವತಗಳ ಸಾಲು ಏನಾಗಿತ್ತಪ್ಪ ಅಂತಂದ್ರೆ ಈ ರೀತಿ ಇರ್ತದೆ. ಅಲ್ಲಿ ಟ್ರಾನ್ಸ್ ಅಂಟಾರ್ಟಿಕಾ ಅಂತಕ್ಕಂಥ ಒಂದು ಪರ್ವತ ಸರಣಿ ಐತಿ. ಟ್ರಾನ್ಸ್ ಅಂಟಾರ್ಟಿಕಾ ಅಂತಕ್ಕಂಥ ಒಂದು ಪರ್ವತಗಳ ಸಾಲು ಏನಾಗಿತ್ತಪ್ಪ ಅಂತಂದ್ರೆ ಈ ಒಂದು ಖಂಡವನ್ನು 2 ಪ್ರಮುಖ ಭೌಗೋಳಿಕ ವಿಭಾಗಗಳಾಗಿ ವಿಂಗಡಣೆ ಮಾಡ್ತೈತಿ. ಅಂದರೆ 2 ಭಾಗ ಮಾಡ್ತೈತಿ. ಯಾವುದು? ಈ ಒಂದು ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಸರಣಿ ಏನು ಮಾಡ್ತೈತಿ ಅಂದ್ರೆ ಆ ನಡಕ್ ಹಾದು ಹೋಗೋದ್ರಿಂದ ಏನಾಗೈತಿ, 2 ಭಾಗ ಮಾಡೈತಿ. ಈ ಕಡೆ ಮತ್ತು ಈ ಕಡೆ, ಪೂರ್ವ ಮತ್ತು ಪಶ್ಚಿಮಕ್ಕೆ ಏನಾಗಿತ್ತಪ್ಪ ಅಂತಂದ್ರೆ 2 ಭಾಗವನ್ನು ಮಾಡೈತಿ. ಯಾವುದನ್ನ? ಅಂಟಾರ್ಟಿಕಾ ಖಂಡವನ್ನು ಇದೇನಾಗಿತ್ತಪ್ಪ ಅಂತಂದ್ರೆ 2 ಭೌಗೋಳಿಕ ವಿಭಾಗಗಳಾಗಿ ಏನು ಮಾಡ್ತೈತಿ, ವಿಭಜಿಸ್ತೈತಿ. ಅವು ಯಾವ್ಯಾವು ನೋಡೋಣ. ಒಂದೇದು ಯಾವತ್ತಪ್ಪ ಅಂತಂದ್ರೆ ಪೂರ್ವ ಅಂಟಾರ್ಟಿಕ್ ಮತ್ತು ಪಶ್ಚಿಮ ಅಂಟಾರ್ಟಿಕಾ. ಪೂರ್ವ ಅಂಟಾರ್ಟಿಕ್ ಮತ್ತು ಪಶ್ಚಿಮ ಅಂಟಾರ್ಟಿಕಾ ತಳಿ ಮಾಡ್ತೀವಿ ನಾವು. 2 ಪ್ರಮುಖ ಮೇಲ್ಮೈ ಲಕ್ಷಣಗಳು ಅಥವಾ ಪ್ರಾಕೃತಿಕ ವಿಭಾಗಗಳನ್ನು ಏನು ಮಾಡ್ತೀವಿ ಅಂತ ನೋಡ್ತಾ ಬರ್ತೀವಿ. ಯಾವ ಸರಣಿಗಳನ್ನು ವಿಭಜಿಸಿದ್ರೆ? ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಸರಣಿ. ಪರೀಕ್ಷೆದಾಗ ಕೇಳ್ಬೋದು. ಅಂಟಾರ್ಟಿಕಾ ಖಂಡವನ್ನು ಪೂರ್ವ ಅಂಟಾರ್ಟಿಕ್ ಮತ್ತು ಪಶ್ಚಿಮ ಅಂಟಾರ್ಟಿಕ್ಗಳನ್ನಾಗಿ ವಿಭಜಿಸ್ತಕ್ಕಂಥ ಪರ್ವತ ಸರಣಿ ಯಾವ್ದು ಕೇಳಿದಾಗ ನಾವೇನು ಹೇಳ್ಬೇಕಪ್ಪ ಅಂತಂದ್ರೆ ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಸರಣಿ ಏನು ಮಾಡ್ತೈತಿ, ಈ ಅಂಟಾರ್ಟಿಕಾ ಖಂಡವನ್ನು ಪೂರ್ವ ಅಂಟಾರ್ಟಿಕ್ ಮತ್ತು ಪಶ್ಚಿಮ ಅಂಟಾರ್ಟಿಕ್ ಅಂತೇಳಿ ಏನು ಮಾಡ್ತೈತಿ ಅಂದ್ರೆ 2 ಭಾಗಗಳನ್ನಾಗಿ ವಿಭಾಗವನ್ನು ಮಾಡ್ತೈತಿ. ಹಾಗಾದ್ರೆ ನಾವೇನು ಮಾಡೋದಪ್ಪ ಅಂತಂದ್ರೆ ಪೂರ್ವ ಅಂಟಾರ್ಟಿಕ್ ಮತ್ತು ಪಶ್ಚಿಮ ಅಂಟಾರ್ಟಿಕ್ಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಇಲ್ಲಿ ನಾವೇನು ಮಾಡೋದಪ್ಪ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ ಪ್ರಾಕೃತಿಕ ಲಕ್ಷಣ ಅಥವಾ ಮೊದಲನೇ ವಿಭಾಗ ಯಾವತ್ತಪ್ಪ ಅಂತಂದ್ರೆ ಪೂರ್ವ ಅಂಟಾರ್ಟಿಕಾ. ಯಾವುದು? ಟ್ರಾನ್ಸ್ ಪರ್ವತ ಸರಣಿ. ಯಾವುದು? ಟ್ರಾನ್ಸ್ ಪರ್ವತ ಸರಣಿ ಏನು ಮಾಡಿದಪ್ಪ ಅಂತಂದ್ರೆ ಅಂಟಾರ್ಟಿಕಾ ಖಂಡವನ್ನು 2 ಭಾಗ ಮಾಡಿತ್ತು. ಒಂದೇದು ಪೂರ್ವ ಅಂಟಾರ್ಟಿಕ್ ಮತ್ತು ಪಶ್ಚಿಮ ಅಂಟಾರ್ಟಿಕ್ ಅಂತ 2 ಭಾಗ ಮಾಡ್ತಾ. ಹಾಗಾಗಿ ಪೂರ್ವ ಅಂಟಾರ್ಟಿಕ್ ಒಳಗೆ ಏನೇನೈತಿ ಅನ್ನೋದನ್ನ ನೋಡ್ತಾ ಬರೋಣ. ಹೌದಾ? ಇವೆರಡು ಏನಪ್ಪ ಅಂತಂದ್ರೆ ನಿಮ್ಗೆ ಕೇಳ್ತಾರೆ ಕ್ವಶನ್. ಏನು ಕೇಳ್ತಾರೆ? ಅಂಟಾರ್ಟಿಕಾ ಖಂಡದ ಪ್ರಾಕೃತಿಕ ವಿಭಾಗಗಳನ್ನು ಬರೀರತ್ತಂದಾಗ ಏನು ಬರೀಬೇಕು ನೀವು? 2 ಅದಾವ. ಯಾವುವು? ಪೂರ್ವ ಅಂಟಾರ್ಟಿಕ್ ಮತ್ತು ಎರಡನೇ ಯಾವತ್ತಪ್ಪ ಅಂತಂದ್ರೆ ಪಶ್ಚಿಮ ಅಂಟಾರ್ಟಿಕಾ. ಇವೆರಡ ಏನು ಕೇಳ್ತಾರೆ? ಅಂಟಾರ್ಟಿಕಾ ಖಂಡದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ತಂದಾಗ ಈಜಿ ಅದಾವು. ಪೂರ್ವ ಅಂಟಾರ್ಟಿಕ್ ಮತ್ತು ಪಶ್ಚಿಮ ಅಂಟಾರ್ಟಿಕಾ 2 ಅದಾವು. ಇನ್ನು ಈ ಅಂಟಾರ್ಟಿಕಾ ಖಂಡವನ್ನು ಪೂರ್ವ ಮತ್ತು ಪಶ್ಚಿಮವಾಗಿ ಯಾವ ಪರ್ವತ ಸರಣಿ ವಿಭಾಗ ಮಾಡ್ತೈತಿ ಕೇಳಿದಾಗ ಏನು ಬರಬೇಕ್ರಿ? ಟ್ರಾನ್ಸ್ ಪರ್ವತ ಸರಣಿ ಏನು ಮಾಡ್ತೈತಿ ಅಂದ್ರೆ ಅಂಟಾರ್ಟಿಕಾ ಖಂಡವನ್ನು 2 ಭಾಗಗಳನ್ನಾಗಿ ವಿಭಾಗ ಮಾಡ್ತೈತಿ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಅದರೊಳಗೆ ಒಂದೇದು ಯಾವತ್ತಪ್ಪ ಅಂತಂದ್ರೆ ಪೂರ್ವ ಅಂಟಾರ್ಟಿಕದ ಬಗ್ಗೆ ಏನು ಮಾಡೋಣ ಅಂತಂದ್ರೆ ಅಧ್ಯಯನವನ್ನು ಮಾಡೋಣ. ಇದರೊಳಗೆ ಏನೇನಂತೆ ನೋಡೋಣ. ಇದು ಅಂಟಾರ್ಟಿಕಾ ಮತ್ತು ಹಿಂದೂ ಮಹಾಸಾಗರಗಳ ಕಡೆಗೆ ಮುಖವಾಗಿದ್ದು ಈ ಖಂಡದ ಅರ್ಧಕ್ಕೂ ಹೆಚ್ಚಿನ ಭಾಗವನ್ನು ಆವರಿಸಿದೆ. ಆದ್ದರಿಂದ ಇದನ್ನು ಗ್ರೇಟರ್ ಅಂಟಾರ್ಟಿಕ್ ಎನ್ನುವರು. ಅರ್ಥ ಆಯ್ತಾ? ಏನೂ ಅರ್ಥ ಆಗಲಿಲ್ಲ? ತಿಳಿಸ್ತೀನಿ. ಇದು ಅಂಟಾರ್ಟಿಕಾ ಮತ್ತು ಹಿಂದೂ ಮಹಾಸಾಗರಗಳ ಕಡೆಗೆ ಮುಖವಾಗಿದ್ದು, ಇದು ಅಂಟಾರ್ಟಿಕಾ ಮತ್ತು ಹಿಂದೂ ಮಹಾಸಾಗರಗಳ ಕಡೆ ಏನಾಗಿತ್ತಪ್ಪ ಅಂತಂದ್ರೆ ಮುಖ ಆಗಿತ್ತು. ನೋಡ್ರಿ, ಈಸ್ಟ್ ಅಂಟಾರ್ಟಿಕ್ ಅಂತ ಕೊಟ್ಟಿವಿ ನಾವು. ಹೌದಾ? ಇದು ಈಸ್ಟ್ ಅಂಟಾರ್ಟಿಕಾ. ಇಲ್ಲೇನಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇದೇನು ಕಾಣೈತಲ್ಲ, ಇದು ಏನಂತಂದ್ರೆ
ಟ್ರಾನ್ಸ್ ಪರ್ವತ ಸರಣಿ ಇದು ಕಾಣತೈತೆ. ಒಂದು ನಿಮಿಷ. ಇದಕ್ಕೇನಂತ ಕರಿತೀವಿ ನಾವು? ಟ್ರಾನ್ಸ್ ಪರ್ವತ ಸರಣಿ. ಯಾವುದು ಇಲ್ಲೈತೆ ನೋಡ್ರಿ, ಇದು ಇಲ್ಲೇನ ಒಂದು ಲೈನ್ ಕಾಣತೈತಿಲ್ಲ, ಇದೇನಂತಂದ್ರೆ ಇದು ಟ್ರಾನ್ಸ್ ಪರ್ವತ ಸರಣಿ. ಈ ಟ್ರಾನ್ಸ್ ಪರ್ವತ ಸರಣಿ ಏನು ಮಾಡೈತಿ ಅಂದ್ರೆ ಅಂಟಾರ್ಟಿಕಾ ಖಂಡವನ್ನು 2 ಭಾಗವನ್ನು ಮಾಡೈತಿ. ಪೂರ್ವ ಅಂಟಾರ್ಟಿಕ್ ಮತ್ತು ಪಶ್ಚಿಮ ಅಂಟಾರ್ಟಿಕ್ ಅಂತೇಳಿ 2 ಭಾಗ ಮಾಡೈತಿ. ಗೊತ್ತಾಯ್ತು ಇದು ಪೂರ್ವ ಮತ್ತು ಪಶ್ಚಿಮ ಯಾವ ರೀತಿ ಮಾಡೈತಿ ಅಂತೇಳಿ. ಹೌದಾ? ಇದಕ್ಕೆ ನಾವೇನಂತ ಕರಿತೀವಿ? ಪೂರ್ವ ಅಂತ ಕರೆದ್ರೆ ಇದಕ್ಕೆ ಪಶ್ಚಿಮ ಅಂತ ಕರಿತೀವಿ. ಹೌದಾ? ಇದಕ್ಕೆ ಉತ್ತರ ಅಂತ ಕರೆದ್ರೆ ಇದಕ್ಕೆ ದಕ್ಷಿಣ ಅಂತ ಕರಿತೀವಿ. ಏನು ಕೊಟ್ಟಾರ ಅವರು? ಇದು ಅಂಟಾರ್ಟಿಕ್ ಮತ್ತು ಹಿಂದೂ ಮಹಾಸಾಗರ ಕಡೆಗೆ ಮುಖವಾಗಿದ್ದು, ಅಂಟಾರ್ಟಿಕ್ ಮತ್ತು ಹಿಂದೂ ಮಹಾಸಾಗರಗಳ ಕಡೆ ಏನೈತೆ ಅಂದ್ರೆ ಮುಖವಾಗಿತ್ತು. ಹೌದಾ? ಇಲ್ಲಿರೋದು ಯಾವುದಪ್ಪ ಅಂತಂದ್ರೆ ಇಂಡಿಯನ್ ಓಷನ್. ಆಗಲೇ ನೋಡಿದ್ವಿ ನಾವು. ಪೂರ್ವಕ್ಕೆ ಯಾವುದೈತಿ? ಹಿಂದೂ ಮಹಾಸಾಗರ ಐತಿ. ಹಿಂದೂ ಮಹಾಸಾಗರ. ಅಂಟಾರ್ಟಿಕದ ಪೂರ್ವ ಭಾಗಕ್ಕೆ ಯಾವ ಸಾಗರ ಐತಿ ಅಂದ್ರೆ ಹಿಂದೂ ಮಹಾಸಾಗರ ಐತಿ. ಆಮೇಲೆ ಇಲ್ಲಿ ನೋಡ್ರಿ, ಅಂಟಾರ್ಟಿಕಾ ಖಂಡ ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಏನು ಮಾಡಿದಪ್ಪ ಅಂತಂದ್ರೆ ಈ ಒಂದು ಪೂರ್ವ ಅಂಟಾರ್ಟಿಕಾ ಒಂದೈತಿ. ನೋಡ್ರಿ, ಹೌದಿಲ್ಲೋ? ಹೆಚ್ಚಿನ ಜಾಗ ಎಲ್ಲ ಏನೈತಪ್ಪ ಅಂತಂದ್ರೆ ಪೂರ್ವ ಭಾಗ ಕಂಡು ಬರತೈತಿ. ಇನ್ನು ಸ್ವಲ್ಪ ಮಾತ್ರ ಏನೈತೆ ಅಂದ್ರೆ ಪಶ್ಚಿಮ ಕಂಡು ಬರ್ತೈತಿ. ಹಾಗಾಗಿ ಏನು ಹೇಳ್ತಾರೆ ಅವರು? ಇದು ಅಂಟಾರ್ಟಿಕಾ ಮತ್ತು ಹಿಂದೂ ಮಹಾಸಾಗರಗಳ ಕಡೆಗೆ ಮುಖವಾಗಿದ್ದು, ಇದು ಅಂಟಾರ್ಟಿಕಾ ಇದೇನೈತಪ್ಪ ಅಂತಂದ್ರೆ ಅಂಟಾರ್ಟಿಕಾ ಮತ್ತು ಹೆಚ್ಚಿನ ಭಾಗವನ್ನು ಹೊಂದೈತಿ ಮತ್ತು ಹಿಂದೂ ಮಹಾಸಾಗರಗಳ ಕಡೆಗೆ ಮುಖವಾಗಿದ್ದು. ಇಲ್ಲೇನೈತಿ? ಹಿಂದೂ ಮಹಾಸಾಗರ ಐತಿ. ಹಾಗಾಗಿ ಇದೇನಾಗಿತ್ತಪ್ಪ ಅಂತಂದ್ರೆ ಹಿಂದೂ ಮಹಾಸಾಗರಗಳ ಕಡೆಗೆ ಮುಖವಾಗಿದ್ದು ಈ ಖಂಡದ ಅರ್ಧಕ್ಕೂ ಹೆಚ್ಚಿನ ಭಾಗವನ್ನು ಆವರಿಸಿದೆ. ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಏನಾಗಿತ್ತು ಅಂದ್ರೆ ಈ ಒಂದು ಪೂರ್ವ ಅಟ್ಲಾಂಟಿಕ್ ಆವರಿಸೈತಿ. ನಾವು ನೋಡಾಕತ್ತೀವಿ ಏನಂತಂದ್ರೆ ಅರ್ಧಕ್ಕಿಂತಲೂ ಹೆಚ್ಚಿನ ಭಾಗವನ್ನು ಏನಾಗಿಪ್ಪ ಅಂತಂದ್ರೆ ನಾವು ಪೂರ್ವ ಅಂಟಾರ್ಟಿಕ್ ಅಥವಾ ಈಸ್ಟ್ ಅಂಟಾರ್ಟಿಕಾ ಅಂತೇಳಿ ನೋಡ್ತಾ ಬರ್ತೀವಲ್ಲ. ಹಾಗಾಗಿ ಈ ಖಂಡದ ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಏನು ಮಾಡಿತ್ತು ಅಂದ್ರೆ ಇದು ಪೂರ್ವ ಅಂಟಾರ್ಟಿಕ್ ಹೊಂದೈತಿ. ಹಂಗೆ ಅದಕ್ಕೆ ಅರ್ಧಕ್ಕಿಂತ ಹೆಚ್ಚು ಹೊಂದಿರೋದ್ರಿಂದ ಏನಂತ ಕರಿತೀವಿ ಅಂತಂದ್ರೆ ಆದ್ದರಿಂದ ಇದನ್ನು ಗ್ರೇಟರ್ ಅಂಟಾರ್ಟಿಕಾ ಏನಂತ ಕರಿತೀವಿ? ಗ್ರೇಟರ್ ಅಂಟಾರ್ಟಿಕಾ ಅಂತೇಳಿ ಕರಿತಾ ಬರ್ತೀವಿ. ಕ್ವಶನ್ ಕೇಳ್ತಾರೆ, ಯಾವ ಪ್ರಾಕೃತಿಕ ವಿಭಾಗವನ್ನು ಗ್ರೇಟರ್ ಅಂಟಾರ್ಟಿಕ್ ಅಂತ ಕರೀತಾರೆ ಅಂತ ಕೇಳಿದಾಗ ನೀವೇನು ಬರೀಬೇಕು? ಪೂರ್ವ ಅಂಟಾರ್ಟಿಕಾವನ್ನು ಗ್ರೇಟರ್ ಅಂಟಾರ್ಟಿಕ್ ಅಂತ ಕರೀತಾರೆ. ಕಾರಣ ಕೇಳಿದಾಗ ಯಾಕೆ ಹಂಗೆ ಕರೀತಾರೆ ರೀ? ಇದು ಏನಾಗೈತಪ್ಪ ಅಂತಂದ್ರೆ ಖಂಡದ ಅರ್ಧಕ್ಕಿಂತಲೂ ಹೆಚ್ಚಿನ ಭಾಗವನ್ನು ಏನಾಗೈತೆ ಅಂದ್ರೆ ಬಂದೈತಿ. ಯಾವುದು? ಪೂರ್ವ ಅಂಟಾರ್ಟಿಕಾ. ಅಂಟಾರ್ಟಿಕ್ ಖಂಡದ ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಆವರಿಸಿರೋದ್ರಿಂದ ಅದಕ್ಕೆ ಏನಂತ ಕರಿತೀವಿ? ಗ್ರೇಟರ್ ಅಂಟಾರ್ಟಿಕಾ ಅಂತೇಳಿ ನಾವು ಕರಿತಾ ಬರ್ತೀವಿ. ಗೊತ್ತಾಗ್ತಿರದ? ಏನು ಸಿಂಪಲ್ ಐತಿ. ಏನಪ್ಪ ಅಂತಂದ್ರೆ ಇದು ನಡಕ್ಕೆ ಏನಾಗತೈತಿ? ಒಂದು ಲೈನ್ ಹಾದು ಹೊಂಟೈತಿ. ಹೌದಾ? ನಡಕ್ಕೆ ಒಂದು ಏನಾಗಿತ್ತಪ್ಪ ಅಂತಂದ್ರೆ ಲೈನ್ ಹಾದು ಹೊಂಟೈತಿ. ಅದು ಯಾವುದಂತಂದ್ರೆ ಟ್ರಾನ್ಸ್ ಪರ್ವತ ಸರಣಿ. ಅದೇನು ಮಾಡೈತಿ ಅಂದ್ರೆ ಅಂಟಾರ್ಟಿಕ್ ಖಂಡವನ್ನು 2 ಭಾಗ ಮಾಡೈತಿ. 2 ಭಾಗ ಯಾವುವು? ಒಂದು ಪೂರ್ವ ಅಂಟಾರ್ಟಿಕ್ ಮತ್ತು ಪಶ್ಚಿಮ ಅಂಟಾರ್ಟಿಕ್. ಅದರೊಳಗೆ ಒಂದೇದು ಯಾವುದಪ್ಪ ಅಂತಂದ್ರೆ ಪೂರ್ವ ಅಂಟಾರ್ಟಿಕ್ ಬಗ್ಗೆ ನಾವೀಗ ಅಧ್ಯಯನ ಮಾಡಕತ್ತೀವಿ. ಆ ಪೂರ್ವ ಅಂಟಾರ್ಟಿಕ್ ಬಗ್ಗೆ ಏನು ಹೇಳಿದಾರೆ ಅವರು? ಅಂಟಾರ್ಟಿಕವು ಹಿಂದೂ ಮಹಾಸಾಗರ ಮತ್ತು ಅಂಟಾರ್ಟಿಕ್ ಕಡೆಗೆ ಏನಾಗಿತ್ತು ಅಂದರೆ ಮುಖ ಮಾಡಿತ್ತು. ಹೌದಾ? ಇಡೀ ಈ ಒಂದು ಪೂರ್ವ ಅಂಟಾರ್ಟಿಕ್ ಏನೈತೆ ಅಂದರೆ ಹಿಂದೂ ಮಹಾಸಾಗರಗಳ ಕಡೆ ಮತ್ತು ಅಂಟಾರ್ಟಿಕ್ ಕಡೆ ಏನಾಗಿತ್ತು ಅಂದರೆ ಮುಖ ಮಾಡೈತಿ. ಮತ್ತು ಈ ಖಂಡದ ಅರ್ಧಕ್ಕೂ ಹೆಚ್ಚಿನ ಭಾಗವನ್ನು ಆವರಿಸಿದೆ. ಈ ಒಂದು ಅಂಟಾರ್ಟಿಕ್ ಖಂಡದ ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಯಾವ್ದು ಆವರಿಸೈತಪ್ಪ ಅಂತಂದ್ರೆ ಪೂರ್ವ ಅಂಟಾರ್ಟಿಕ್ ಏನಾಗೈತಿ ಅಂದ್ರೆ ಆವರಿಸೈತಿ. ಆದ್ದರಿಂದ ಇದಕ್ಕೆ ಏನಂತ ಕರಿತೀವಿ ನಾವು? ಗ್ರೇಟರ್ ಅಂಟಾರ್ಟಿಕ್ ಅಂತೇಳಿ ಕರಿತೇವು. ಹೌದಾ? ಇನ್ನು ಎರಡನೇದು ನೋಡೋಣ್ರಿ. ಇದರ ಕರಾವಳಿಯಲ್ಲಿ ಪರ್ವತ, ಕಣಿವೆ ಮತ್ತು ಹಿಮ ನದಿಗಳಿವೆ. ಈ ವಿಭಾಗದ ಮಧ್ಯಭಾಗ ಪ್ರಸ್ಥಭೂಮಿಯಾಗಿದೆ. ಅಲ್ಲಿ ದಕ್ಷಿಣ ಧ್ರುವ ನೆಲೆಗೊಂಡಿದೆ. ಇದರ ಕರಾವಳಿಯಲ್ಲಿ ಪರ್ವತ, ಕಣಿವೆ ಮತ್ತು ಹಿಮ ನದಿಗಳಿವೆ. ಕರಾವಳಿ ಅಂದ್ರೆ ಏನ್ರಿ? ಇಲ್ಲೊಂದು ಶಬ್ದ ಬತ್ತು ನೋಡ್ರಿ, ಕರಾವಳಿ. ಕರಾವಳಿ ಅಂದ್ರೆ ಏನು? ಕರಾವಳಿ ಅಂತಂದ್ರೆ ಸಮುದ್ರ ತೀರ, ಭೂ ಪ್ರದೇಶಕ್ಕೆ ಹತ್ತಿರವಾಗಿರ್ತಕ್ಕಂಥ ಸಮುದ್ರ ತೀರವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕರಾವಳಿ ಅಂತೇಳಿ ಕರಿತೀವಿ. ಸಮುದ್ರ ತೀರವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಕರಾವಳಿ ಅಂತ ಕರಿತೀವಿ. ಇದರ ಕರಾವಳಿಯಲ್ಲಿ ಅಂದ್ರೆ ಈ ಅಂಟಾರ್ಟಿಕ್ ಖಂಡದ ಕರಾವಳಿ ಏನೇನು ಸಾಗರ ಐತಿಲ್ಲ, ಸಾಗರದ ದಂಡೆ ಇರ್ತಿತ್ತಲ್ಲ ಅಥವಾ ಸಾಗರದ ತೀರಕ್ಕೆ ನಾವೇನಂತ ಕರಿತೀವಿ? ಕರಾವಳಿ ಅಂತ ಕರಿತೀವಿ. ಈ ಪೂರ್ವ ಅಂಟಾರ್ಟಿಕಾದ ಕರಾವಳಿ ತೀರದಲ್ಲಿ ಏನಾಗಿದಾವಪ್ಪ ಅಂತಂದ್ರೆ ಹೆಚ್ಚಾಗಿ ಪರ್ವತಗಳದಾವ. ಪರ್ವತ ಯಾವ ರೀತಿ ಇರ್ತಾವ್ರಿ? ಈ ರೀತಿ ಇರ್ತಾವ. ಹೌದಾ? ಈ ರೀತಿ ಏನಾಗಿರ್ತಾವಪ್ಪ ಅಂತಂದ್ರೆ ಹಿಮದಿಂದ ಆವೃತವಾಗಿರ್ತಕ್ಕಂಥ ಪರ್ವತಗಳನ್ನ ನಾವು ಕಾಣ್ತೀವಿ. ಇಲ್ಲಿ ಈ ಒಂದು ಅಂಟಾರ್ಟಿಕಾದ ಕರಾವಳಿ ಭಾಗದಲ್ಲಿ ಏನಾಗಿದಾವಪ್ಪ ಅಂತಂದ್ರೆ ಹೆಚ್ಚಾಗಿ ಪರ್ವತಗಳು ಕಂಡು ಬರ್ತಾವ. ಕಣಿವೆ ಅಂತಂದ್ರೆ ತಗ್ಗಾದ ಪ್ರದೇಶಗಳು. ಈ ರೀತಿ ಏನು ಮಾಡ್ತಾವಪ್ಪ ಅಂತಂದ್ರೆ ನಾವು
ತಗ್ಗಾದ ಪ್ರದೇಶವನ್ನು ನಾವು ಕಣಿವೆ ಅಂತ ಕರಿತೀವಿ. ಕಣಿವೆಯಲ್ಲಿ ಮಾತ್ರ ಯು ಆಕಾರದ ಕಣಿವೆಗಳು, ವಿ ಆಕಾರದ ಕಣಿವೆಗಳು ಅಂತ ಬರ್ತಾವೆ. ನೀವು ಮುಂದೆ ಏನೇನು ಮಾಡ್ತೀರಿ ಅಂದ್ರೆ 10ನೇ ತರಗತಿ ಹೋದಾಗ ಅದರ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡ್ತಾ ಬರ್ತೀರಿ. ಆ ರೀತಿಯಾಗಿರ್ತಕ್ಕಂಥ ಕಣಿವೆಗಳದಾವ ಮತ್ತು ಹಿಮ ನದಿಗಳದಾವ. ಹಿಮ ನದಿ ಇರಲೇಬೇಕು. ಯಾಕೆ ಇರ್ಬೇಕು ರೀ? ಇಲ್ಲಿ ಪರ್ವತದ ಅಂತ ಹೇಳಿದ್ವಿ ನಾವು, ಹೌದಾ? ಇದರ ಕರಾವಳಿ ಪರ್ವತಗಳು ಇರೋದ್ರಿಂದ ಅಲ್ಲಿ ಹಿಮ ನದಿ ಇರಲೇಬೇಕು. ಯಾಕಂತಂದ್ರೆ ಬಿಸಿಲಿಗೆ ಹಿಮ ಕರಿಗೆ ಏನಾಗ್ತೈತೆ, ನೀರಿನ ರೂಪದಲ್ಲಿ ನದಿಗಳಾಗಿ ಹರಿತಾ ಬರ್ತೈತಿ. ಹಾಗಾಗಿ ಅಲ್ಲಿ ಏನಿದಾವ ಅಂತಂದ್ರೆ ಹಿಮ ನದಿಗಳದಾವ. ಆಮೇಲೆ ಈ ವಿಭಾಗದ ಮಧ್ಯಭಾಗ ಪ್ರಸ್ಥಭೂಮಿ ಆಗಿದೆ. ಈ ಒಂದು ವಿಭಾಗದ ಮಧ್ಯಭಾಗ ಯಾವ ವಿಭಾಗದ? ಪೂರ್ವ ಅಂಟಾರ್ಟಿಕದ ಮಧ್ಯಭಾಗ ಏನಾಗಿತ್ತಪ್ಪ ಅಂತಂದ್ರೆ ಪ್ರಸ್ಥಭೂಮಿ ಅಂತ ಕುಡಿತಿ. ಈ ಒಂದು ಭಾಗ ಏನಾಗಿತ್ತಪ್ಪ ಅಂತಂದ್ರೆ ಪ್ರಸ್ಥಭೂಮಿ ಅಂತ ಕುಡಿತಿ. ಏನು ಪ್ರಸ್ಥಭೂಮಿ ಅಂದ್ರೆ ಏನು? ಪ್ರಸ್ಥಭೂಮಿ ಅಂತಂದ್ರೆ ಸಮತಟ್ಟಾಗಿರ್ತಕ್ಕಂಥ ಭೂಪ್ರದೇಶ. ಏನು? ಸಮತಟ್ಟಾಗಿರುವ ಭೂಪ್ರದೇಶ. ಸಮತಟ್ಟಾಗಿರ್ತಕ್ಕಂಥ ಭೂಪ್ರದೇಶಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಪ್ರಸ್ಥಭೂಮಿ ಅಂತ ಕರಿತಾ ಬರ್ತೀವಿ. ಹಾಗಾಗಿ ಈ ಒಂದು ಪೂರ್ವ ಅಂಟಾರ್ಟಿಕದ ಮಧ್ಯಭಾಗ ಏನಾಗಿತ್ತಪ್ಪ ಅಂತಂದ್ರೆ ಪ್ರಸ್ಥಭೂಮಿಯಿಂದ ಕುಡಿತು. ಅಂದ್ರೆ ಸಮತಟ್ಟಾದ ಭೂಪ್ರದೇಶವನ್ನು ಹೊಂದೈತಿ. ಇದು ಈ ಒಂದು ಪೂರ್ವ ಅಂಟಾರ್ಟಿಕದ ಮಧ್ಯಭಾಗ ಏನಾಗಿತ್ತಪ್ಪ ಅಂತಂದ್ರೆ ಪ್ರಸ್ಥಭೂಮಿಯಿಂದ ಕುಡಿತಿ. ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ದಕ್ಷಿಣ ಧ್ರುವ ನೆಲೆಗೊಂಡಿದೆ. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ದಕ್ಷಿಣ ಧ್ರುವ ನೆಲೆಗೊಂಡಿತ್ತು. ಇದೇನೈತಂದ್ರೆ ಅಂಟಾರ್ಟಿಕಾ ಖಂಡದ ಪ್ರಸ್ಥಭೂಮಿ. ಮಧ್ಯಭಾಗದಲ್ಲಿ ಏನಂತಂದ್ರೆ ಪ್ರಸ್ಥಭೂಮಿ. ಅಂಟಾರ್ಟಿಕಾ ಖಂಡದ ಪೂರ್ವ ಅಂಟಾರ್ಟಿಕಾ ಭಾಗದ ಮಧ್ಯಭಾಗದಲ್ಲಿ ಏನಿತ್ತಪ್ಪ ಅಂತಂದ್ರೆ ಅಲ್ಲಿ ಈ ಪ್ರಸ್ಥಭೂಮಿ ಐತಿ. ಆ ಪ್ರಸ್ಥಭೂಮಿಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ದಕ್ಷಿಣ ಧ್ರುವ ನೆಲೆಗೊಂಡೈತಿ. ಅಂದ್ರೆ ಆ ದಕ್ಷಿಣದ ತುದಿಯಲ್ಲಿ ಹೇಗಿತ್ತಪ್ಪ ಅಂತಂದ್ರೆ ಆ ಒಂದು ಮಧ್ಯಭಾಗದಲ್ಲಿರ್ತಕ್ಕಂಥ ಪ್ರಸ್ಥಭೂಮಿಯಲ್ಲಿ ಏನಾಗೈತಿ ಅಂದ್ರೆ ಆ ಒಂದು ಗೋಳದ ಅಥವಾ ಆ ಒಂದು ಪೂರ್ವ ಅಂಟಾರ್ಟಿಕ್ ಪ್ರದೇಶದ ದಕ್ಷಿಣ ಧ್ರುವ ಏನಾಗಿತ್ತಂದ್ರೆ ನೆಲೆಗೊಂಡೈತಿ. ಗೊತ್ತಾಗ್ತಿರಿದ? ಇನ್ನು ಎರಡನೇದು ಯಾವ್ದಪ್ಪ ಅಂತಂದ್ರೆ ಪಶ್ಚಿಮ ಅಂಟಾರ್ಟಿಕಾ. ಎರಡನೇದು ಪಶ್ಚಿಮ ಅಂಟಾರ್ಟಿಕಾ. ಏನಾಗಿತ್ತು? ಟ್ರಾನ್ಸ್ ಪರ್ವತ ಸರಣಿ ಪೂರ್ವ ಮತ್ತು ಪಶ್ಚಿಮ ಅಂತೇಳಿ ಎರಡು ಭಾಗ ಮಾಡಿತ್ತು. ಅದರೊಳಗೆ ನಾವೇನು ಮಾಡಿದ್ವಿ? ಪೂರ್ವದ ಬಗ್ಗೆ ಕಲಿತು. ಪೂರ್ವ ಅಂಟಾರ್ಟಿಕಾವನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಗ್ರೇಟರ್ ಅಂಟಾರ್ಟಿಕಾ ಅಂತ ಕರಿತೀವಿ. ಯಾಕಂತಂದ್ರೆ ಹೆಚ್ಚಿನ ಭಾಗವನ್ನು ಏನಾಗಿತ್ತು ಅಂದ್ರೆ ಆ ಪೂರ್ವ ಅಂಟಾರ್ಟಿಕಾ ವಿಸ್ತರಿಸಿತ್ತು. ಹಾಗಾಗಿ ಅದನ್ನು ನಾವು ಗ್ರೇಟರ್ ಅಂಟಾರ್ಟಿಕಾ ಅಂತ ಕರೆದು. ಇನ್ನು ಎರಡನೇದು ಯಾವುದಪ್ಪ ಅಂತಂದ್ರೆ ಪಶ್ಚಿಮ ಅಂಟಾರ್ಟಿಕಾ. ಯಾವುದು? ಪಶ್ಚಿಮ ಅಂಟಾರ್ಟಿಕಾ. ಪಶ್ಚಿಮ ಅಂಟಾರ್ಟಿಕಾ ನಾವು ಆಗಲೇ ಹೇಳಿದಾಗ ಏನಾಗಿತ್ತಪ್ಪ ಅಂತಂದ್ರೆ ಟ್ರಾನ್ಸ್ ಪರ್ವತ ಸರಣಿ ಏನು ಮಾಡುತ್ತೆ? ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡುತ್ತೆ. ಅಂಟಾರ್ಟಿಕಾ ಖಂಡವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡುತ್ತೆ. ಹಾಗಾಗಿ ಏನಾಗಿತ್ತಪ್ಪ ಅಂತಂದ್ರೆ ಎರಡು ಪ್ರಾಕೃತಿಕ ಲಕ್ಷಣಗಳು ಇಲ್ಲಿ ಉದ್ಭವ ಆಗಿದಾವ. ಇದು ಉತ್ತರ ಅಂತಂದರೆ ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಇಲ್ಲೇನು ಹೇಳ್ತಾರೆ ಅವರು? ಪಶ್ಚಿಮ ಅಂಟಾರ್ಟಿಕಾ. ಪಶ್ಚಿಮ ಅಂಟಾರ್ಟಿಕಾ ಅಂತಂದ್ರೆ ಈ ಒಂದು ಏನಿದು ಪರ್ವತ ಸರಣಿ ಐತ್ಲ, ಟ್ರಾನ್ಸ್ ಪರ್ವತ ಸರಣಿ ಐತ್ಲ, ಇದರ ಪಶ್ಚಿಮಕ್ಕಿರ್ತಕ್ಕಂಥದ್ದನ್ನು ಭಾಗವನ್ನು ಏನು ಕರಿತೀವಪ್ಪ ಅಂತಂದ್ರೆ ಪಶ್ಚಿಮ ಅಂಟಾರ್ಟಿಕಾ ಅಂತೇಳಿ ನಾವು ಕರಿತಾ ಬರ್ತೀವಿ. ಈ ಕಡೆ ಏನೈತೆ ಅಂದರೆ ಇದು ಪೂರ್ವ ಅಂಟಾರ್ಟಿಕಾ. ಇಲ್ಲೇನೈತ ಅಂತಂದ್ರೆ ಈ ಟ್ರಾನ್ಸ್ ಪರ್ವತ ಸರಣಿ ಹಾದು ಹೋಗಿ ಏನು ಮಾಡಿತ್ತು ಅಂದ್ರೆ ಆ ಒಂದು ಅಂಟಾರ್ಟಿಕನ್ನು ಎರಡು ಭಾಗ ಮಾಡೈತಿ. ಅದರಲ್ಲಿ ಒಂದನೇದು ಪೂರ್ವ ಅಂಟಾರ್ಟಿಕ್ ಮತ್ತು ಎರಡನೇದು ಏನಪ್ಪ ಅಂತಂದರೆ ಪಶ್ಚಿಮ ಅಂಟಾರ್ಟಿಕಾ. ಹೌದಾ? ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಪೆಸಿಫಿಕ್ ಸಾಗರದ ಕಡೆಗಿದೆ ಮತ್ತು ಪರ್ವತಗಳಿಂದ ಕೂಡಿದೆ. ಇದೇನಾಗಿತ್ತಪ್ಪ ಅಂತಂದ್ರೆ ಪೆಸಿಫಿಕ್ ಸಾಗರದ ಕಡೆಗೈತಿ. ಹೌದಾ? ಪಶ್ಚಿಮ ಭಾಗ ಯಾವುದೈತಿ? ಆಗಲೇ ನಾವು ಭೌಗೋಳಿಕ ಸನ್ನಿವೇಶ ನೋಡ್ತಾ ಹೋದಾಗ ಏನಾಗಿತ್ತಪ್ಪ ಅಂತಂದ್ರೆ ಅಂಟಾರ್ಟಿಕಾ ಖಂಡದ ಪಶ್ಚಿಮಕ್ಕೆ ಹೋದಾಗ ನಮಗೆ ಏನಾಯ್ತಪ್ಪ ಅಂತಂದ್ರೆ ಪೆಸಿಫಿಕ್ ಸಾಗರ ಐತಿ. ಇಲ್ಲೇ ಈ ಒಂದು ಸಾಗರಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಪೆಸಿಫಿಕ್ ಸಾಗರ. ಯಾವುದು? ಪೆಸಿಫಿಕ್ ಸಾಗರ. ಯಾವ ಸಾಗರ ಐತ್ರಿ ಇಲ್ಲಿ? ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರ ಏನಾಗೈತಪ್ಪ ಅಂತಂದ್ರೆ ಇದು ಪೆಸಿಫಿಕ್ ಸಾಗರದ ಕಡೆಗಿದೆ. ಇದು ಯಾವ ಕಡೆ ಮುಖ ಮಾಡಿದಪ್ಪ ಅಂತಂದ್ರೆ ಪಶ್ಚಿಮಕ್ಕಿರ್ತಕ್ಕಂಥ ಪೆಸಿಫಿಕ್ ಸಾಗರದ ಕಡೆ ಮುಖ ಮಾಡಿ ಐತಿ ಮತ್ತು ಪರ್ವತಗಳಿಂದ ಕೂಡಿದೆ. ಇದು ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಆಗ ಹೇಳಿದ ಕರಾವಳಿ ತೀರಗಳಲ್ಲಿ ಏನಾಗಿತ್ತು ಅಂದ್ರೆ ಪರ್ವತ ಶಿಖರಗಳದಾವ. ಹಾಗಾಗಿ ಇದು ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಪರ್ವತಗಳಿಂದ ಕೂಡೈತಿ. ಪಶ್ಚಿಮ ಅಂಟಾರ್ಟಿಕಾ ಕೂಡ ಏನಾಗಿತ್ತು ಅಂದ್ರೆ ಪರ್ವತಗಳಿಂದ ಕೂಡೈತಿ. ಹೌದಾ? ಇನ್ನು ಇದರ ಸಮೀಪದಲ್ಲಿ ಹಲವು ದ್ವೀಪಗಳಿವೆ. ಇದರ ಸುತ್ತಮುತ್ತ ಏನಾಗಿದಾವಪ್ಪ ಅಂತಂದ್ರೆ ಹಲವಾರು ದ್ವೀಪಗಳು. ಈ ದ್ವೀಪ ಅಂತಂದ್ರೆ ಏನು? ದ್ವೀಪ ಮತ್ತು ಪರ್ಯಾಯ ದ್ವೀಪಕ್ಕೆ ಎರಡು ವ್ಯತ್ಯಾಸ ಅದಾವ್ರೆ. ದ್ವೀಪ ಮತ್ತು ಒಂದನೇದು ಏನಪ್ಪ ಅಂತಂದ್ರೆ ದ್ವೀಪ. ದ್ವೀಪ ಮತ್ತು ಪರ್ಯಾಯ ದ್ವೀಪ. ದ್ವೀಪ ಮತ್ತು ಪರ್ಯಾಯ ದ್ವೀಪ ಇವೆರಡೂ ಏನಾಗದಪ್ಪ ಅಂತಂದ್ರೆ ನೋಡಕ್ಕೆ ಸೇಮ ಕಾಣ್ತಾವ, ಆದ್ರೆ ಭಾಳ ಕನ್ಫ್ಯೂಸ್ ಮಾಡ್ತಾವ. ಹೌದಾ? ಒಂದನೇದು ಅಂದ್ರೆ ದ್ವೀಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಯಾವುದೋ ಒಂದು ಭೂಪ್ರದೇಶ ಇರ್ತೈತಿ. ಉದಾಹರಣೆಗೆ ಇದೊಂದು ಭೂಪ್ರದೇಶದಿಂದ ಇಟ್ಕೊರಿ. ಈ ಸುತ್ತಮುತ್ತ ಏನಿರ್ತೈತಪ್ಪ ಅಂತಂದ್ರೆ ಎಲ್ಲ ಕಡೆ ಬರೀ ನೀರು ಇರ್ತೈತಿ. ಹೌದಾ? ನೀರಿನಿಂದ ಸುತ್ತುವರೆದಿರುತ್ತೆ. ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ನಾವು? ದ್ವೀಪ ಅಂತ ಕರಿತೀವಿ.
ನೆನ್ಪಿಟ್ಕೊರಿ. 4 ಕಡೆ ಎಲ್ಲ ದಿಕ್ಕಿನಲ್ಲೂ ನೀರಿತ್ತಪ್ಪ, ನಡಕಟ್ಟ ಒಂದು ಭೂ ಪ್ರದೇಶ ಇತ್ತಂದ್ರೆ ಅದಕ್ಕೆ ನಾವು ದ್ವೀಪ ಅಂತ ಕರಿತೀವಿ. ಇನ್ನು ಪರ್ಯಾಯ ದ್ವೀಪ ಅಂದ್ರೆ ಏನ್ರಿ? ಪರ್ಯಾಯ ದ್ವೀಪ ಅಂತಂದ್ರೆ 3 ಕಡೆ ನೀರು ಇರಬೇಕು, 3 ಕಡೆ ನೀರು ಮತ್ತು ಒಂದು ಕಡೆ ಏನಿರ್ಬೇಕಪ್ಪ ಅಂತಂದ್ರೆ ಭೂ ಪ್ರದೇಶ ಇರ್ಬೇಕು, ಒಂದು ಕಡೆ ಭೂ ಪ್ರದೇಶ ಇರ್ಬೇಕು. ಅದಕ್ಕೇನಂತ ಕರಿತೀವಿ ನಾವು? ಪರ್ಯಾಯ ದ್ವೀಪ ಅಂತ ಕರಿತೀವಿ. ಹೌದಾ? ಇದಕ್ಕೇನಂತ ಕರಿತೀವಿ ನಾವು? ಪರ್ಯಾಯ ದ್ವೀಪ ಅಂತ ಕರಿತೀವಿ. ಹಾಗಾದರೆ ನಮ್ಮ ಭಾರತ ಕೂಡ ಪರ್ಯಾಯ ದ್ವೀಪ ಅಲ್ವಾ? ಹೌದಲ್ವ? ನಮ್ಮ ಭಾರತ ಕೂಡ ಏನಪ್ಪ ಅಂತಂದ್ರೆ ಒಂದು ಪರ್ಯಾಯ ದ್ವೀಪ. ಯಾಕೆ ಪರ್ಯಾಯ ದ್ವೀಪ ಅಂತಂದ್ರೆ 3 ಕಡೆ ನೀರಿನಿಂದ ಕೂಡೈತಿ ಮತ್ತು ಒಂದು ಕಡೆ ಭೂಮಿಯಿಂದ ನಮಗೇನಾಗಿತ್ತಪ್ಪ ಅಂತಂದ್ರೆ ವಿಸ್ತಾರಣವನ್ನು ಹೊಂದೈತಿ. 3 ಕಡೆ ಯಾವ್ಯಾವ ರೀ? ಈ ಕಡೆ ಪಶ್ಚಿಮಕ್ಕೆ ಅಂದ್ರೆ ಅರಬ್ಬಿ ಸಮುದ್ರ ಐತಿ, ದಕ್ಷಿಣಕ್ಕೆ ಹೋದ್ರೆ ಹಿಂದೂ ಮಹಾಸಾಗರ ಐತಿ, ಪೂರ್ವಕ್ಕೆ ಹೋದ್ರೆ ಬಂಗಾಳ ಕೊಲ್ಲಿ ಐತಿ. 3 ಕಡೆ ಏನಾಗಿತ್ತಪ್ಪ ಅಂತಂದ್ರೆ ನೀರಿನಿಂದ ಆವರಿಸೈತಿ. ಒಂದು ಕಡೆ ಉತ್ತರಕ್ಕೆ ಹೋದಾಗ ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ಚೀನಾ ಆಗಿರ್ಬೋದು, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ರೀತಿ ಭೂ ಪ್ರದೇಶಗಳದಾವೆ. ಹಾಗಾಗಿ ಅಂತಹ ಪ್ರದೇಶಗಳಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಹೌದಾ? ದ್ವೀಪ ಮತ್ತು ಪರ್ಯಾಯ ದ್ವೀಪಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಾ? ಇನ್ನೇನು ಮಾಡೋಣಪ್ಪ ಅಂತಂದ್ರೆ ಮುಂದಿನವನ್ನ ಅದೇನು ಮಾಡ್ತಾ ಹೋಗೋಣ. ಪೆಸಿಫಿಕ್ ಸಾಗರ ಕಡೆ ಮತ್ತು ಪರ್ವತಗಳಿಂದ ಕೂಡಿದೆ. ಇದೇನಾಗಿತ್ತಪ್ಪ ಅಂತಂದ್ರೆ ಪೆಸಿಫಿಕ್ ಸಾಗರದಾಗಿತ್ತು ಮತ್ತು ಪರ್ವತಗಳಿಂದ ಕೂಡೈತಿ. ಇದರ ಸಮೀಪದಲ್ಲಿ ಹಲವು ದ್ವೀಪಗಳಿವೆ. ಆಗಲೇ ಹೇಳಿದ್ನಲ್ಲ, ಈ ಒಂದು ಅಂಟಾರ್ಟಿಕಾ ಸುತ್ತಮುತ್ತ ಏನಾಗಿದಾವಪ್ಪ ಅಂತಂದ್ರೆ ಹಲವಾರು ದ್ವೀಪಗಳು ಇಲ್ಲಿ ಕಾಣತ್ತ ನೋಡ್ರಿ. ಹೌದಾ? ಇಲ್ಲೇನಾಗತ್ತಂದ್ರೆ ಸಣ್ಣ ಸಣ್ಣದ ನೋಡ್ರಿ. ಇದು ಮೇನ್ ಏನಪ್ಪ ಅಂತಂದ್ರೆ ಇದು ಅಂಟಾರ್ಟಿಕಾ ಖಂಡ. ಅದರ ಸುತ್ತಮುತ್ತ ಇರ್ತಕ್ಕಂಥವು ಏನಪ್ಪ ಅಂತಂದ್ರೆ ಇವು ಸಣ್ಣ ಸಣ್ಣ ಖಂಡಗಳು. ಏನಾಗಿದಾವಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ದ್ವೀಪಗಳು, ಹಲವಾರು ಸಣ್ಣ ಸಣ್ಣ ದ್ವೀಪಗಳು ಕೂಡ ಏನಾಗಿದಾವಪ್ಪ ಅಂತಂದ್ರೆ ಇಲ್ಲಿ ಕಂಡು ಬರ್ತಾವೆ. ಜೊತೆಗೆ ಪರ್ವತ ಶಿಖರ ಮತ್ತು ಜ್ವಾಲಾಮುಖಿಗಳಿವೆ. ಇದರ ಜೊತೆಗೆ ಏನಾಗಿದೆಪ್ಪ ಅಂತಂದ್ರೆ ಪಶ್ಚಿಮ ಅಂಟಾರ್ಟಿಕಾದಲ್ಲೂ ಕೂಡ ಏನಾಗಿದಾವ ಅಂತಂದ್ರೆ ಪರ್ವತಗಳದಾವ. ಇಲ್ಲಿ ನೋಡ್ಬೋದು ನೀವು, ಒಂದು ಚಿತ್ರ ಇದೆ. ಈ ರೀತಿಯಾಗಿರ್ತಕ್ಕಂಥ ಪರ್ವತಗಳು ಏನಾಗ್ತಾವಪ್ಪ ಅಂತಂದ್ರೆ ಪಶ್ಚಿಮ ಅಂಟಾರ್ಟಿಕಾದಲ್ಲಿ ನಮ್ಗೆ ನೋಡ್ತೀವಿ. ಇನ್ನು ಜ್ವಾಲಾಮುಖಿಗಳಿವೆ, ಪರ್ವತ ಶಿಖರ ಮತ್ತು ಜ್ವಾಲಾಮುಖಿಗಳಿವೆ. ಇಲ್ಲಿ ಚಿತ್ರ ನೋಡತ್ತೀರಿ. ಇದೇನಾಗಿತ್ತಪ್ಪ ಅಂತಂದ್ರೆ ಭೂಮಿಯ ಒಳಗಡೆ ಇರತಕ್ಕಂಥ ಯಾವುದು ಲಾವಾರಸ ಏನಾಗಿತ್ತಪ್ಪ ಅಂತಂದ್ರೆ ಕುದ್ದು ಅದಕ್ಕೇನಾದರೂ ಹೊರಗೆ ಬರಲಿಕ್ಕೆ ಒಂದು ಸ್ವಲ್ಪ ದಾರಿ ಸಿಕ್ಕರೆ ಏನಾಗತ್ತಪ್ಪ ಅಂತಂದ್ರೆ ಒಂದು ಬೆಂಕಿಯ ಜ್ವಾಲೆಯಾಗಿ ಏನಾಗಿತ್ತಪ್ಪ ಅಂತಂದ್ರೆ ಹೊರಗೆ ಬರ್ತೈತಿ. ಅದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಅದನ್ನು ಜ್ವಾಲಾಮುಖಿ ಅಂತೇಳಿ ಕರಿತಾ ಬರ್ತೀವಿ. ಹೀಗಾಗಿ ಜ್ವಾಲಾಮುಖಿ ಅಂದ್ರೆ ಗೊತ್ತಾಯ್ತಾ? ಈ ಭಾಗದ ಎಲ್ಸ್ವರ್ತ್ ಪರ್ವತ ಸರಣಿಯಲ್ಲಿರ್ತಕ್ಕಂಥ ವಿನ್ಸನ್ ಮ್ಯಾಸಿಪ್ ಶಿಖರವು ಅಂಟಾರ್ಟಿಕ್ ಖಂಡದಲ್ಲೇ ಎತ್ತರವಾದುದು. ಈ ಒಂದು ಅಂಟಾರ್ಟಿಕ್ ಖಂಡದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಶಿಖರ ಯಾವುದು ಅಂತ ಕೇಳಿದಾಗ ನಾವೇನು ಹೇಳ್ಬೇಕಪ್ಪ ಅಂತಂದ್ರೆ ಏನು ಹೇಳ್ಬೇಕ್ರಿ? ಎಲ್ಸ್ವರ್ತ್ ಪರ್ವತ ಸರಣಿ. ಎಲ್ಸ್ವರ್ತ್ ಪರ್ವತ ಸರಣಿಯಲ್ಲಿರ್ತಕ್ಕಂಥ ಯಾವುದು? ವಿನ್ಸನ್ ಮ್ಯಾಸಿಪ್. 5141 ಮೀಟರ್ ಇರ್ತಕ್ಕಂಥ ಆ ಶಿಖರವು ಅಂಟಾರ್ಟಿಕ್ ಖಂಡದಲ್ಲಿ ಎತ್ತರವಾಗಿರ್ತಕ್ಕಂಥದ್ದು. ಯಾವುದು? ಎಲ್ಸ್ವರ್ತ್ ಪರ್ವತ ಸರಣಿ. ಎಲ್ಸ್ವರ್ತ್ ಅಂತಕ್ಕಂಥದ್ದು ಪರ್ವತ ಹೆಸರಲ್ಲ, ಅದೊಂದು ಸರಣಿ ಹೆಸರು. ಅಂದರೆ ಪರ್ವತಗಳ ಸಾಲಿನ ಹೆಸರು ಅದು ಎಲ್ಸ್ವರ್ತ್ ಅಂತೇಳಿ. ಆ ಸರಣಿಯಲ್ಲಿರ್ತಕ್ಕಂಥ ವಿನ್ಸನ್ ಮ್ಯಾಸಿಪ್ ಅಂತಕ್ಕಂಥ ಒಂದು ಶಿಖರ ಏನೈತೆ ಅಂದ್ರೆ 5140 ಮೀಟರ್ ಎತ್ತರ ಐತಿ. ಎಷ್ಟೈತಿ? 5140 ಮೀಟರ್ ಎತ್ತರವಾಗಿರ್ತಕ್ಕಂಥ ಶಿಖರವನ್ನು ಹೊಂದಿರೋದ್ರಿಂದ ಹಾಗಾಗಿ ಅಂಟಾರ್ಟಿಕ್ ಖಂಡದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಪ್ಪ ಅಂತಂದರೆ ವಿನ್ಸನ್ ಮ್ಯಾಸಿಪ್. ಅದರ ಎತ್ತರ ಎಷ್ಟಿತ್ತಪ್ಪ ಅಂತಂದ್ರೆ 5140 ಮೀಟರ್ಗಳಷ್ಟು ನಮಗೆ ಆ ಒಂದು ಪರ್ವತ ಸರಣಿಯಲ್ಲಿ ವಿನ್ಸನ್ ಮ್ಯಾಸಿಪ್ ಅಂತಕ್ಕಂಥ ಪರ್ವತ ನಮಗೆ ನೋಡಕ್ಕೆ ಸಿಗ್ತದೆ. ಇನ್ನು ರಾಸ್ ದ್ವೀಪದಲ್ಲಿರುವ ಮೌಂಟ್ ಎರಬಸ್ ಎಂಬುದು ಇಲ್ಲಿನ ಅತಿ ಪ್ರಮುಖ ಜಾಗೃತ ಜ್ವಾಲಾಮುಖಿಯಾಗಿದೆ. ಇಲ್ಲೇನಾಗಿತ್ತಪ್ಪ ಅಂತಂದ್ರೆ ರಾಸ್ ದ್ವೀಪ, ಆಗಲೇ ನಾವೇನು ಮಾಡಿದ್ವಿ ಅಂತಂದ್ರೆ ಪಶ್ಚಿಮ ಅಂಟಾರ್ಟಿಕ್ ಬಗ್ಗೆ ಇಲ್ಲಿ ಮೇಲೆ ನೋಡ್ರಿ. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಹಲವು ದ್ವೀಪಗಳಿವೆ ಅಂತ ಹೇಳಕತ್ತೀವಿ, ಹಲವಾರು ದ್ವೀಪಗಳು. ಅಂಥದ್ರಲ್ಲಿ ಯಾವುದಪ್ಪ ಅಂತಂದ್ರೆ ಒಂದು ರಾಸ್ ದ್ವೀಪ. ಇದು ರಾಸ್ ದ್ವೀಪ ಅಂತಕ್ಕಂಥದ್ದು. ಇದು ಕೂಡ ಏನಾಗಿತ್ತಪ್ಪ ಅಂತಂದ್ರೆ ದ್ವೀಪದಲ್ಲಿರುವ ಮೌಂಟ್ ಎರಬಸ್ ಎಂಬುದು ಇಲ್ಲಿನ ಅತಿ ಪ್ರಮುಖ ಜಾಗೃತ ಜ್ವಾಲಾಮುಖಿಯಾಗಿದೆ. ರಾಸ್ ಅಂತಕ್ಕಂಥ ದ್ವೀಪದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಜಾಗೃತ ಜ್ವಾಲಾಮುಖಿ ಕಂಡು ಬರ್ತದೆ. ಜ್ವಾಲಾಮುಖಿ ಒಳಗೆ ನಾವೇನು ಮಾಡ್ತೀವಿ ಅಂತಂದ್ರೆ 3 ಪ್ರಕಾರಗಳು ಮಾಡ್ತೀವಿ: ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ ಮತ್ತು ಲೂಪ್ತ ಜ್ವಾಲಾಮುಖಿ ಅಂತೇಳಿ. ಜಾಗೃತ ಜ್ವಾಲಾಮುಖಿ ಅಂದ್ರೆ ಕಂಟಿನ್ಯೂ 24 ತಾಸು ಏನಿರ್ತೈತೆ ಅಂದ್ರೆ ಅಲ್ಲಿ ಒಳಗಿಂದ ಲಾವಾರಸ ಬರ್ತಾ ಇರ್ತೈತಿ. ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಅದು ಹೊರಗೆ ಬಂದದ ಲಾವಾರಸ ಎಲ್ಲಿ ಹರಿದು ಹೋಗ್ತೈತ್ರಿ ಅಂತ ಕೇಳ್ಬೋದು. ಅದೇನಾಗೈತಪ್ಪ ಅಂತಂದ್ರೆ ಅದರ ಸುತ್ತಮುತ್ತಲು ಹರಿದೇನಾಗೈತೆ ಅಂದ್ರೆ ದೊಡ್ಡ ಬಂಡೆಗಳಾಗಿ ಏನಾಗ್ತೈತಿ ಗಾಳಿಗೆ ಹಾರಿದು
ರಚನೆ ಆಗ್ತಾವೆ. ಹಾಗಾಗಿ ಆ ರಾಸ್ ಅಂತಕ್ಕಂಥ ಒಂದು ದ್ವೀಪ, ಅಂಟಾರ್ಟಿಕ್ ಖಂಡದಲ್ಲಿ ಕಂಡು ಬರತಕ್ಕಂಥ ಸಣ್ಣ ಸಣ್ಣದು ಏನು ಹಲವಾರು ದ್ವೀಪಗಳದಾವ, ಅಂಥ ಒಂದು ದ್ವೀಪದಲ್ಲಿ ಆ ರಾಸ್ ಅಂತಕ್ಕಂಥ ದ್ವೀಪದಲ್ಲಿರ್ತಕ್ಕಂಥ ಈ ಮೌಂಟ್ ಎರಬಸ್, ಯಾವುದು ಮೌಂಟ್ ಎರಬಸ್ ಎಂಬುದು ಅಲ್ಲಿನ ಅತಿ ಪ್ರಮುಖ ಜಾಗೃತ ಜ್ವಾಲಾಮುಖಿಯಾಗಿದೆ. ಈ ಒಂದು ರಾಸ್ ದ್ವೀಪದಲ್ಲಿ ಕಂಡು ಬರತಕ್ಕಂಥ ಜಾಗೃತ ಜ್ವಾಲಾಮುಖಿ ಹೆಸರೇನು ಕೇಳಿದಾಗ ನೀವು ಮೌಂಟ್ ಎರಬಸ್ ಅಂತ ಬರಿಬೇಕು. ಕೇಳ್ತಾರೆ ನಿಮ್ಗೆ ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರತಕ್ಕಂಥ ಜಾಗೃತ ಜ್ವಾಲಾಮುಖಿ ಯಾವುದು ಅಂತ ಕೇಳ್ತಾರೆ. ಅವಾಗ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಮೌಂಟ್ ಎರಬಸ್ ಅಂತೇಳಿ ಏನು ಮಾಡಬೇಕು, ಉತ್ತರವನ್ನು ಬರಿಬೇಕಾಗ್ತದೆ. ಹೌದಾ? ಈ ಜಾಗೃತ ಜ್ವಾಲಾಮುಖಿ ಅಂದ್ರೆ ಏನಪ್ಪ ಅಂತಂದ್ರೆ ಯಾವಾಗ ಕಂಟಿನ್ಯೂ 24 ತಾಸು ಏನಿರ್ತೈತಿ ಲಾವಾರಸ ಕುದ್ದು 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 ಭೂಮಿ ಒಳಗಿಂದ ಹೊರಗೆ ಬರ್ತೈತಿ. ಅದಕ್ಕೆ ನಾವೇನು ಮಾಡ್ತೀವಿ, ಜಾಗೃತ ಜ್ವಾಲಾಮುಖಿ ಅಂತ ಕರಿತೀವಿ. ಇನ್ನು ಸುಪ್ತ ಜ್ವಾಲಾಮುಖಿ ಅಂತಂದ್ರೆ ಯಾವಾಗೂ ಒಂದ್ಸಲ, ವರ್ಷಕ್ಕೆ ಒಂದ್ಸಲನೋ ಅಥವಾ ತಿಂಗಳಿಗೆ ಒಂದ್ಸಲನೋ 6 ತಿಂಗಳಿಗೆ ಒಂದ್ಸಲ ಈಗ ಇರ್ತೈತೆ ಅಂದ್ರೆ ಅಲ್ಲಿ ಏನಾಗ್ತಿರ್ತೈತೆ ಅಂದ್ರೆ ಜ್ವಾಲಾಮುಖಿ ಹೊರಗೆ ಬರ್ತಿರ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ, ಸೂಪ್ತ ಜ್ವಾಲಾಮುಖಿ ಅಂತ ಕರಿತೀವಿ. ಇನ್ನು ಮೂರನೇದೊಂದು ಉಳಿದೈತಿ, ಯಾವುದು ಲೂಪ್ತ ಜ್ವಾಲಾಮುಖಿ. ಆ ಲೂಪ್ತ ಜ್ವಾಲಾಮುಖಿ ಒಳಗೆ ಏನಪ್ಪ ಅಂತಂದ್ರೆ ಯಾವಾಗ ಹಿಂದಿನ ಕಾಲದಲ್ಲಿ ಒಂದ್ಸಲ ಏನಾಗೈತಿ ಅಂದ್ರೆ ಜ್ವಾಲಾಮುಖಿ ಆಗಿ ಹೋಗಿತ್ತು. ಅವಾಗಿಂದ ಹಿಡಿದು ಇಲ್ಲಿ ತನಕ ಏನಾಗಿಲ್ಲ ಅಂತಂದ್ರೆ ಆಗೇ ಇಲ್ಲ, ಯಾವಾಗ ಒಂದೇ ಸಲ ಆಗಿ ಹೋಗೈತಿ, ಅದ್ರ ಬಳಕ ಆಗೋದಿಲ್ಲ. ಅದಕ್ಕೆ ಏನಂತ ಕರಿತೀವಿ ನಾವು ಲೂಪ್ತ ಜ್ವಾಲಾಮುಖಿ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮ್ಗೆ ಏನು ಮಾಡ್ತಂದ್ರೆ ನೀವು 9ನೇ ಆಗಿರ್ಬೋದು 10ನೇ ತೇಳಕ್ಕೆ ಹೋದಾಗ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಪ್ಪ ಅಂತಂದ್ರೆ ಜಾಗೃತ ಜ್ವಾಲಾಮುಖಿಗಳ ಬಗ್ಗೆ ನಿಮ್ಗಿರೋದನ್ನು ನಾವು ನೋಡ್ತೀವಿ. ಇನ್ನು ಮುಂದಿನ ಲೈನ್ ಏನೈತ್ರಿ, ಪ್ರಿನ್ಸ್ ಚಾರ್ಲ್ಸ್ ಎಂಬುದು ಮತ್ತೊಂದು ಪರ್ವತ ಶಿಖರವಾಗಿದೆ. ಈ ಒಂದು ಪಶ್ಚಿಮ ಅಂಟಾರ್ಟಿಕ್ ಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು ಪ್ರಿನ್ಸ್ ಚಾರ್ಲ್ಸ್ ಅಂತಕ್ಕಂಥ ಮತ್ತೊಂದು ಪರ್ವತ ಶಿಖರವನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ನೋಡಕ್ಕೆ ಸಿಗ್ತೈತೆ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿರ್ತಕ್ಕಂಥ ಪರ್ವತ ಶಿಖರಗಳು ಏನಾಗಿದಾವಪ್ಪ ಅಂತಂದ್ರೆ ಅಂಟಾರ್ಟಿಕ್ ಖಂಡದಲ್ಲಿ ಇರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಪ್ರಿನ್ಸ್ ಚಾರ್ಲ್ಸ್ ಅಂತಕ್ಕಂಥ ಮತ್ತೊಂದು ಪರ್ವತ ಶಿಖರನಾಗಿತ್ತಪ್ಪ ಅಂತಂದ್ರೆ ಈ ಒಂದು ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರ್ತೈತಿ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಹೌದಾ? ಇನ್ನು ಅಂಟಾರ್ಟಿಕ್ ಖಂಡದ ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಅದಾವ. ಇದು ಏನು ಮಾಡೋಣಪ್ಪ ಅಂತಂದ್ರೆ ಮುಂದಿನ ಭಾಗದಲ್ಲಿ ಏನು ಮಾಡೋಣ ಅಂತಂದ್ರೆ ಅಧ್ಯಯನ ಮಾಡೋಣ. ಇವತ್ತಿನ ಭಾಗಕ್ಕೆ ಇಷ್ಟೇ ಸಾಕು. ನಾವು ಏನೇನು ಅಧ್ಯಯನ ಮಾಡಿದ್ವಪ್ಪ ಅಂತಂದ್ರೆ, ಯಾಕಪ್ಪ ಅಂತಂದ್ರೆ ಒಮ್ಮೆ ಹೇಳಕ್ಕೆ ಹೋದ್ರೆ ಕನ್ಫ್ಯೂಸ್ ಆಕೈತಿ, ತಿಳಿಯಂಗಿಲ್ಲ ಆಕೈತಿ. ಅದಕ್ಕೆ ಅರ್ಧ ಮಾಡ್ಕೋತ ಹೋಗೋಣ. 2 ಭಾಗಗಳಲ್ಲಿ ಈ ಒಂದು ಪಾಠವನ್ನು ಮುಗಿಸೋಣ. 1ನೇ ಭಾಗದಲ್ಲಿ ನಾವು ಏನೇನು ಕಲ್ತುಪ್ಪ ಅಂತಂದ್ರೆ ಇವತ್ತು ಏನೇನು ಕಲ್ತು ಅಂಟಾರ್ಟಿಕಾದ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶವನ್ನು ಕಲಿತು ಅದು ಯಾವ ಅಕ್ಷಾಂಶದಲ್ಲಿ ಐತಿ, ಅದರ ವಿಸ್ತೀರ್ಣ ಎಷ್ಟೈತಿ, ಅದರ ಭೌಗೋಳಿಕ ಸನ್ನಿವೇಶ ಎಲ್ಲೈತಿ ಅನ್ನೋದನ್ನ ತಿಳ್ಕೊಂಡು, ಇನ್ನು ಭೌಗೋಳಿಕ ಸನ್ನಿವೇಶ ತಿಳ್ಕೊಂಡು ಅದರ ಸುತ್ತಮುತ್ತ ಯಾವ್ಯಾವ ಸಾಗರಗಳದಾವ, ಯಾವ್ಯಾವ ಜಲರಾಶಿ ಸುತ್ತುವರೆದಾವ ಅಂತೇಳಿ ಈ ಚಿತ್ರದ ಮೂಲಕ ಕೂಡ ನಾವು ಮಾಡಿದ್ವಿಪ್ಪ ಅಂತಂದ್ರೆ ತಿಳ್ಕೊಂಡು, ಆಮೇಲೆ ಇದಾಗಿಂದ ಮೇಲ್ಮೈ ಲಕ್ಷಣಗಳು, ಆ ಒಂದು ಅಟ್ಲಾಂಟಿಕ್ ಖಂಡದಲ್ಲಿರ್ತಕ್ಕಂಥ ಮೇಲ್ಮೈ ಲಕ್ಷಣಗಳು ಯಾವ ರೀತಿ ಅದಾವ, ಅದನ್ನು ಯಾವ ರೀತಿ ಮಂಜುಗಡ್ಡೆ ಸುತ್ತುವರೆದೈತಿ, 98% ಭಾಗ ಏನಾಗೈತಿ ಅಂದ್ರೆ ಹಿಮದಿಂದ ಕುಡಿತಿ, ಹಿಮದಿಂದ ಮುಚ್ಚಿ ಹೋಗೈತಿ. ಆ ಹಿಮದ ಹಾಳೆ ಎಷ್ಟು ದಪ್ಪ ಆಗೈತಪ್ಪ ಅಂತಂದ್ರೆ 2200 ಮೀಟರ್ಗಳಷ್ಟು ಹೆಚ್ಚು ದಪ್ಪವಾಗೈತಿ. ಹಾಗಾಗಿ ಎಲ್ಲ ಕಡೆ ಏನಿರ್ತೈತಿ ಅಂದ್ರೆ ಶ್ವೇತವರ್ಣ ಅಂದ್ರೆ ಬಿಳಿ ಬಣ್ಣದಿಂದ ಕಾಣ್ತೈತಿ. ಅದಕ್ಕೆ ನಾವು ಅದಕ್ಕೆ ಶ್ವೇತ ಖಂಡ ಅಂತ ಕರೆದು, ಇನ್ನು ಹಿಮದ ಮರುಭೂಮಿ ಅಂತ ಕೂಡ ಕರಿತೀವಿ. ಎಲ್ಲಿ ನೋಡೋದ್ರಲ್ಲಿ ಏನಾಗೈತಿ, ಬರೀ ನಮಗೆ ಹಿಮ ಕಾಣೋದಿಲ್ಲ, ಅದನ್ನು ಹಿಮದ ಮರುಭೂಮಿ ಅಂತ ಕೂಡ ಕರೆದು, ಇನ್ನು ಅತ್ಯಂತ ಶೀತವಾಗಿತ್ತು, ಅಲ್ಲಿ ಹಿಮ ಬೆಳೆದೈತಿ ಅಂದ್ರೆ ಶೀತ ಇರ್ತೈತಿ. ಹಾಗಾಗಿ ಅದಕ್ಕೆ ಏನಂತ ಕರೆದು ನಾವು ಶೀತಲ ಖಂಡ ಅಂತ ಕೂಡ ಕರಿತಾ ಬರ್ತೀವಿ. ಇನ್ನು ಸಮುದ್ರ ಮಟ್ಟಕ್ಕೆ ಅದರ ಎಷ್ಟು ಎತ್ತರ ಐತಪ್ಪ ಅಂತಂದ್ರೆ 2300 ಮೀಟರ್ ಎತ್ತರ ಇರೋದ್ರಿಂದ ಇದು ಭೂಗೋಳದ ಮೇಲೆ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಭೂಖಂಡ ಅಂತೇಳಿ ಕೂಡ ಕರಿತಾ ಬರ್ತೀವಿ. ಇನ್ನು ಈ ಅಂಟಾರ್ಟಿಕಾ ಖಂಡವನ್ನು ಏನು ಮಾಡ್ತೈತಪ್ಪ ಅಂತಂದ್ರೆ ಟ್ರಾನ್ಸ್ ಅಂಟಾರ್ಟಿಕಾ ಅಂತಕ್ಕಂಥ ಒಂದು ಪರ್ವತ ಸರಣಿ ಐತಿ, ಪರ್ವತಗಳ ಸಾಲ ಐತಿ. ಅದೇನು ಮಾಡ್ತೈತಿ, 2 ಭಾಗ ಮಾಡಿ ವಿಂಗಡಣೆ ಮಾಡ್ತೈತಿ. ಅದರೊಳಗೆ ಒಂದೇದು ಯಾವಪ್ಪ ಅಂತಂದ್ರೆ ಪೂರ್ವ ಅಂಟಾರ್ಟಿಕಾ ಮತ್ತು ಪಶ್ಚಿಮ ಅಂಟಾರ್ಟಿಕಾ, 2ನೇದು. ಹೌದಾ? ಈ ರೀತಿ ಆ ಒಂದು ಟ್ರಾನ್ಸ್ ಅಂತಕ್ಕಂಥ ಅಂಟಾರ್ಟಿಕ್ ಪರ್ವತ ಸರಣಿ ಏನು ಮಾಡ್ತೈತಪ್ಪ ಅಂತಂದ್ರೆ 2 ಭಾಗ ಮಾಡ್ತೈತಿ. ಒಂದು ಪೂರ್ವಕ್ಕೆ ಮತ್ತು ಇನ್ನೊಂದು ಪಶ್ಚಿಮಕ್ಕೆ ಕುಳಿತಾವ. ಹಾಗಾಗಿ ಅವುಗಳನ್ನ ಪೂರ್ವ ಅಂಟಾರ್ಟಿಕ್ ಮತ್ತು ಪಶ್ಚಿಮ ಅಂಟಾರ್ಟಿಕ್ ನಾವು ಕರಿತಾ ಬರ್ತೀವಿ. ಇನ್ನು ಅದಾಗಿಂದ ಆ ಪೂರ್ವ ಅಂಟಾರ್ಟಿಕದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ, ಇದು ಅಂಟಾರ್ಟಿಕದ ಹಿಂದೂ ಮಹಾಸಾಗರಗಳ ಕಡೆ ಮುಖ ಮಾಡೈತಿ. ಆಮೇಲೆ ಇದರ ಖಂಡದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಆವರಿಸಿದೆ. ಅದರಿಂದ ಗ್ರೇಟರ್ ಅಂಟಾರ್ಟಿಕಾ ಅಂತ ಕರಿತೀವಿ. ಇನ್ನು ಇದರ ಕರಾವಳಿ, ಪೂರ್ವ ಅಂಟಾರ್ಟಿಕ್ ಕರಾವಳಿಯಲ್ಲಿ ಏನೈತಿ, ಪರ್ವತಗಳದಾವ, ಕಣಿವೆದಾವ, ಹಿಮ ನದಿಗಳದಾವ. ಆಮೇಲೆ ಈ ವಿಭಾಗದ ಮಧ್ಯಭಾಗದಲ್ಲಿ ಏನಪ್ಪ ಅಂತಂದ್ರೆ ಪ್ರಸ್ಥಭೂಮಿ ಐತಿ. ಮತ್ತು ಅಲ್ಲೇ ಏನಾಗೈತಿ ಅಂದ್ರೆ ಗೋಳದ ದಕ್ಷಿಣ ಧ್ರುವ ನೆಲೆಗೊಂಡೈತಿ ಅಂತೇಳಿ ಕಲಿತು. ಇನ್ನು ಅದಾಗಿಂದ ಪಶ್ಚಿಮ ಅಂಟಾರ್ಟಿಕಾ ಇದೆಲ್ಲ ಐತಪ್ಪ ಅಂತಂದ್ರೆ ಪಶ್ಚಿಮದ ಅವಾಗ ನೋಡಿದ ಹಾಗೆ
ಪೆಸಿಫಿಕ್ ಸಾಗರ ಐತಿ ಪಶ್ಚಿಮ ಕಡೆಗೆ ಅಂತ ನೋಡಿದಾಗ ಇದು ಪೆಸಿಫಿಕ್ ಸಾಗರದ ಕಡೆಗೆ ಐತಿ. ಆಮೇಲೆ ಪರ್ವತಗಳಿಂದ ಕೂಡೈತಿ. ಇಲ್ಲಿ ಸಮೀಪದಲ್ಲಿ ಏನಾಗಿದಾವಪ್ಪ ಅಂತಂದ್ರೆ ದ್ವೀಪಗಳು, ಯಾಕಂದ್ರೆ ಸಮುದ್ರ ತೀರಕ್ಕೆ ಹತ್ತಿರದ್ರಿಂದಲೇ ಹಲವಾರು ದ್ವೀಪಗಳನ್ನು ನಾವು ಕಾಣ್ತಾ ಬರ್ತೀವಿ. ಜೊತೆಗೆ ಅಲ್ಲಿ ಪರ್ವತ ಶಿಖರ ಮತ್ತು ಜ್ವಾಲಾಮುಖಿಗಳು ಕಂಡು ಬರ್ತಾವ ಅಂತೇಳಿ ನಾವು ಈ ಒಂದು ಪಾಠದ ಮೂಲಕ ಅಧ್ಯಯನ ಮಾಡ್ತೀವಿ. ಇನ್ನು ಈ ಭಾಗದ ಎಲ್ಸ್ವರ್ತ್ ಅಂತಕ್ಕಂಥ ಪರ್ವತ ಸರಣಿಯಲ್ಲಿರ್ತಕ್ಕಂಥ ವಿನ್ಸನ್ ಮ್ಯಾಸಿಪ್ ಅಂತಕ್ಕಂಥದ್ದು 5140 ಮೀಟರ್ ಎತ್ತರವಾಗಿರ್ತಕ್ಕಂಥ ಅಂಟಾರ್ಟಿಕಾ ಶಿಖರ ಅತ್ಯಂತ ಎತ್ತರವಾಗಿರೋದನ್ನು ನಾವು ಕಾಣ್ತಾ ಬರ್ತೀವಿ. ಇನ್ನು ರಾಸ್ ದ್ವೀಪದಲ್ಲಿರುವ ಮೌಂಟ್ ಎರೆವಸ್ ಎಂಬುದು ಇಲ್ಲಿನ ಅತಿ ಪ್ರಮುಖ ಜಾಗೃತ ಜ್ವಾಲಾಮುಖಿಯಾಗಿದೆ. ರಾಸ್ ಅಂತಕ್ಕಂಥ ಒಂದು ದ್ವೀಪ ಬರ್ತದ. ಆ ದ್ವೀಪದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಮೌಂಟ್ ಎರೆವಸ್ ಎಂಬುದು ಅಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜಾಗೃತ ಜ್ವಾಲಾಮುಖಿ ಅಂತಂದ್ರೆ 24 ತಾಸು ಚಾಲು ಇರ್ತೈತೆ. ಕೇಳ್ತಾರೆ ನಿಮಗೆ ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಜಾಗೃತ ಜ್ವಾಲಾಮುಖಿ ಯಾವುದು ಕೇಳಿದಾಗ ನೀವು ಮೌಂಟ್ ಎರೆವಸ್ ಅಂತೇಳಿ ಉತ್ತರವನ್ನು ಬರಿಬೇಕಾಗ್ತದ. ಇನ್ನು ಪ್ರಿನ್ಸ್ ಚಾರ್ಲ್ಸ್ ಎಂಬುದು ಮತ್ತೊಂದು ಪರ್ವತ ಸರಣಿಯಾಗಿದೆ. ಪ್ರಿನ್ಸ್ ಚಾರ್ಲ್ಸ್ ಎಂಬುದು ಮತ್ತೊಂದು ಪರ್ವತ ಶಿಖರ, ಅಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಪರ್ವತ ಶಿಖರ ಯಾವಪ್ಪ ಅಂತಂದ್ರೆ ಆ ಪ್ರಿನ್ಸ್ ಚಾರ್ಲ್ಸ್ ಅಂತಕ್ಕಂಥ ಒಂದು ಪರ್ವತ ಶಿಖರವನ್ನು ಏನು ಮಾಡ್ತೀವಿ ಅಂತಂದ್ರೆ ಈ ಒಂದು ಪಶ್ಚಿಮ ಅಂಟಾರ್ಟಿಕ್ ಪ್ರದೇಶದಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಬರ್ತೀವಿ. ಇನ್ನೇನು ಮಾಡೋಣಪ್ಪ ಅಂತಂದ್ರೆ ಅಂಟಾರ್ಟಿಕಾದ ಸಸ್ಯ ಮತ್ತು ಪ್ರಾಣಿ ಸಂಪತ್ತು, ಆಮೇಲೆ ಅಲ್ಲಿರ್ತಕ್ಕಂಥ ಅಂಟಾರ್ಟಿಕ್ ಯಾನ ಯಾವ ರೀತಿ ಆಯಿತು, ಅಲ್ಲಿ ಸಂಶೋಧನೆಗಳು ಯಾವ ರೀತಿ ನಡೆದು, ಅಲ್ಲಿ ಯಾವುದು ಕೈಗಾರಿಕೆಗಳು ಯಾವ್ಯಾವದ ಅದರ ಒಂದು ಮಾಹಿತಿಯನ್ನು ಏನು ಮಾಡೋಣಪ್ಪ ಅಂತಂದ್ರೆ ಮುಂದಿನ ಭಾಗದಲ್ಲಿ ನೋಡ್ತಾ ಬರೋಣ. ಯಾಕಪ್ಪ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಆಗ್ತೈತಿ, ನಿಮ್ಗೆ ಕನ್ಫ್ಯೂಸ್ ಆಗ್ತೈತಿ. ಅದಕ್ಕೆ ಏನು ಮಾಡೋಣ ಅಂತಂದ್ರೆ 2 ಭಾಗ ಮಾಡೋಣ. ಮುಂದಿನ ಭಾಗದಲ್ಲಿ ಏನು ಮಾಡೋಣ ಅಂತಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕಲ್ಕೋತಾ ಬರೋಣ. ಹಾಗಾಗಿ ಇಲ್ಲಿ ತನಕ ಹೇಳಿರ್ತಕ್ಕಂಥ ಪಾಠ ನಿಮ್ಗೆ ಅರ್ಥ ಆಗೈತೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಇದ್ರ ಜೊತೆಗೆ ಏನು ಮಾಡೋಣಪ್ಪ ಅಂತಂದ್ರೆ ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ. ಮುಂದಿನ ಭಾಗದಲ್ಲಿ ಏನು ಮಾಡೋಣ ಅಂತಂದ್ರೆ ಉಳಿದಂಥ ಪಾಠವನ್ನು ವಿಶ್ಲೇಷಣೆ ಮಾಡ್ತಾನೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಪಾಠವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಾವು ಮತ್ತೊಂದು ಸಲ ನೋಡ್ರಿ. ಆಮೇಲೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಆಮೇಲೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂತಂದ್ರೆ ನಾವು ಮುಂದೆ ಹಾಕ್ತಕ್ಕಂಥ ಈ ಪಾಠದ ವಿಶ್ಲೇಷಣೆ ವಿಡಿಯೋಗಳು ನಿಮಗೆ ಬಂದು ತಲುಪ್ತಾವ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.